show that A1, A2, so on, AN dot 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 A1, A2, AN dot dot forum and AP, forum and AP, forum and AP, where AN is where AN is defined as below bada defined as AN is equal to 3 plus 4n 3 plus 4n. Find the sum of 15 terms. Find the sum of 15 terms. In ಬರ್ತಿದ್ದಿ ನೋಡ್ರಿ. Show that A1, A2, A3, so on AN form the AP where AN is defined as 3 plus 4n. Find the sum of first 15 terms. So ಈಗ ನೋಡ್ರಿ ಇಲ್ಲಿ AN is equal to 3 plus 4n ಕೊಟ್ಟಿದ್ದಾರೆ. ಇದು ಏನನ್ನ ಮಾಡುತ್ತಂತೆ? AP ನ ಮಾಡುತ್ತಂತೆ. ಅಂದ್ರೆ AP ಮಾಡುತ್ತೆ ಅಂದ್ರೆ so you can find the terms of AP by giving values to n. Find the terms of AP means AN is equal to 3 plus 4n ತಗೋಬೇಕು. We can put n is equal to 1 A1 3 into 3 plus 4 into 1 A1 is equal to 3 plus 4 A1 is equal to 7. So A1 is nothing but A. Okay na? A1 ಅಂದ್ರೆ ಒಂದೇಯ A ಅಂದ್ರೆ ಒಂದೇಯ. So next ಅದೇ AN ಬಳಸ್ಕೋಬೇಕು. ರಕ್ಷಿತಾ ರಚನಾ ವಂದನ ಎಷ್ಟೊತ್ತಿ ಜಾಯ್ನ್ ಆಗ್ತಿರವ ನೀವು? ಇರಲಿಲ್ಲ ಸರ್. ಸೊ ಈಗ A2 ಕಂಡುಹಿಡಿಬೇಕು. ಸೊ A2 3 plus 4 into 2 n is equal to 2 ಕೊಟ್ಟಿದ್ದೀನಿ ನಾನೀಗ. A2 3 plus 6 A2 is equal to 9. Again ಇದೇ AN ತಗೊಂಡು 3 plus 4n n is equal to 3 A3 is equal to 3 plus 4 into 3 A3 is equal to 3 plus 12 A3 is equal to 15. ಸುಮ್ಮನೆ ಕೂತಿರಲ್ಲ ಸರ್ ನೋಡ್ದೆ ಸರ್. 4 to the 8 3 plus 8 11. ಓಕೆನಾ? ಸೊ ಬರ್ಕೊಂಡ್ರ ರಚನಾ ಒಂದನ್ನ ಲೆಕ್ಕ ಬರ್ಕಾಡ್ರಿ. ಫಸ್ಟ್ 11 ಪ್ರಾಬ್ಲಮ್ ಬರ್ಕಾಡ್ರಿ. ಒಂದ್ ನಿಮಿಷ ಹೇಳ್ಬಿಡ್ತೀನಿ. ರಚನಾ ನಾನು ಹೇಳಿದ ಬರ್ಕ ಶೋ ದಟ್ 11 ಪ್ರಾಬ್ಲಮ್ ಬರ್ಕ ಒಂದನೇ ಇಲ್ಲಿ ಸರ್ ಇನ್ನು ಬಂದಿಲ್ಲ ಸರ್ ಅವಳು. ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡ. ಶೋ ದಟ್ A1 A2 so on AN started forum and AP ನಿಧಾನ ಬರ್ಕೊಳ್ರಿ. where AN is defined as AN is defined as ಬರ್ಕೊಳ್ರಿ. AN is equal to 3 plus 4n ಬರ್ಕಾ defined as ಅಂತ ಬರೆದು AN is equal to 3 plus 4n.
3 plus 4n ಬರ್ದು find the sum of first find the sum of first 15 terms. Find the sum of first 15 terms. ನಿಧಾನ ನೋಡು ರಚನಾ. ಇದು AP ನ ಮಾಡುತ್ತಂತೆ. AP ನ ಮಾಡುತ್ತೆ ಅಂತಂದ್ಮೇಲೆ ಈ ಫಾರ್ಮ್ಸ್ ಆನ್ AP ಅಂದ್ರೆ ಯು ಕ್ಯಾನ್ ಗಿವ್ ದ ವ್ಯಾಲ್ಯೂಸ್ ಫಾರ್ n. A1 ಕೊಟ್ರೆ A1 ಸಿಗುತ್ತೆ. ಇದೇ ಈ nth ಟರ್ಮ್ ಅಲ್ಲಿ 2 ಕೊಟ್ರೆ A2 ಸಿಗುತ್ತೆ. ಇದೇ nth ಟರ್ಮ್ ಅಲ್ಲಿ 3 ಕೊಟ್ರೆ ಥರ್ಡ್ ಟರ್ಮ್ ಸಿಗುತ್ತೆ. ಹಂಗೆ ನಾವು ಎಷ್ಟು ಬೇಕಾದ್ರೆ ಟರ್ಮ್ಸ್ ಅನ್ನ ಕಂಡುಹಿಡಿಬಹುದು. ಹೌದಾ? ಇದಾದ್ಮೇಲೆ ನಾವೇನ್ ಮಾಡ್ಬೇಕು? ಫೈಂಡ್ ದಿ ಸಮ್ ಆಫ್ 15 ಟರ್ಮ್ಸ್. ಬರ್ಕೊಳ್ಳಿ. ಬರ್ಕಬೇಡಿ. ಏನಾದ್ರು ಡೌಟ್ ಇದ್ರೆ ಕೇಳ್ರಿ. ಟೋಪಿ ಸಿಂಚನ ಅದು ಅಲ್ಲಿಗೆ ಹೋಗ್ಬಿಟ್ಟೆ. ಪ್ರಾರ್ಥನಾ ಬಂದ್ಲಾ? ಇದಾಳೆ ಸರ್. ಗೊತ್ತಾಗ್ತಲ್ಲ ನಿಮ್ಗೆ ಅಲ್ಲಿ ಬಂದ್ ಜಾಯ್ನ್ ಆದ್ಲು? ಇಲ್ಲ ಸರ್, ಇಲ್ಲೇ ಸಪರೇಟ್ ಆಗಿ ಕೇಳ್ತಿದೀವಿ. ಮಾನ್ಯ ಏನೋ ಕೇಳ್ತಿದ್ದಾಳೆ. ಯಾರು 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 ಅವ್ರು ಮಾತಾಡ್ರವ? ಹರ್ಷಿತಾ ಸರ್ ಇಲ್ಲಿ A1 7 ಅಂತ ಬರ್ತಿದ್ದೀರಲ್ಲ, ಈ ಕಡೆ ಸರ್ A2 11 ಅಂತ ಬರ್ತಿದ್ದೀರಾ? ಹೌದು. A2 ಇಲ್ಲಿ ಈ nth ಟರ್ಮ್ ಅಲ್ಲಿ n ವ್ಯಾಲ್ಯೂ 1 ಕೊಟ್ಟೆ A1 7 ಬಂತು. ಇದೇ nth ಟರ್ಮ್ ಅಲ್ಲಿ 2 ಕೊಟ್ಟೆ 11 ಬಂತು. ಇದೇ nth ಟರ್ಮ್ ಅಲ್ಲಿ n ವ್ಯಾಲ್ಯೂ 3 ಕೊಟ್ಟೆ 15 ಬಂತು. ಎಸ್ ಸರ್. ಕ್ಲಿಯರಾ? ಎಸ್ ಸರ್. ಯಾಕೆಂದ್ರೆ ಈ an is equal to 3 plus 4n ಫಾರ್ಮ್ಸ್ ಆನ್ AP ಅಂತ ಹೇಳಿದಾನೆ. ಇದು AP ನ ಫಾರ್ಮ್ಸ್ ಮಾಡುತ್ತೆ ಅಂದ್ರೆ ಅದ್ರ ಟರ್ಮ್ಸ್ ಕಂಡುಹಿಡಬೇಕಂದ್ರೆ n ಗೆ ವ್ಯಾಲ್ಯೂಸ್ ಕೊಡ್ತಾ ಹೋಗ್ಬೇಕು. ಸೊ ಕ್ಲಿಯರಾ? ಈಗ ಇದು ಅಳಿಸ್ತೀನಿ ನಾನೀಗ. ಎಲ್ಲದೂ ಆಯ್ತಾ? ಆಯ್ತಾ ರಚನಾ? ಈಗ AP ಹೇಳಿ. AP ಫಸ್ಟ್ 7 11 15 ಓಕೆನಾ? ಬಂತ AP ಬಂತ ನಮಗೆ 7 11 15. ಫಸ್ಟ್ ಟರ್ಮ್ 7 ಇದೆ, ಸೆಕೆಂಡ್ ಟರ್ಮ್ 11 ಇದೆ, ಥರ್ಡ್ ಟರ್ಮ್ 15 ಇದೆ. ಅದೇ ರೀತಿ ನೀವು ಬರ್ಕೊಂಡು ಹೋಗ್ಬೋದು. ಹೌದಲ್ವಾ? ಸೊ ನೌ ರೈಟ್ ವಾಟ್ ಈಸ್ A? 7. What is D? 11 minus 7. So now write D is equal to 4. ಎಷ್ಟು ಟರ್ಮ್ಸ್ ಸಮ್ ಕೇಳಿದಾನೆ? 15 ಟರ್ಮ್ಸ್. Yes, 15 ಕೇಳಿದಾನೆ. Is equal to question mark n is equal to 15. n is equal to 15. ಇದ್ರ ಬಗ್ಗೆ ಯಾರಿಗಾರ ಡೌಟ್ ಇದೆಯಾ ಕೇಳ್ರಿ. nth ಟರ್ಮ್ ಕೊಟ್ಟಿದ್ದ, ಆ nth ಟರ್ಮ್ ಅನ್ನ ಕಂಡುಹಿಡ್ಬಿಟ್ಟು nth ಟರ್ಮ್ ಅನ್ನ ಬಳಸ್ಕೊಂಡು A1 A2 A3 ಕಂಡುಹಿಡಿದ್ವಿ. ಅದು AP ಫಾರಮ್ ಅಲ್ಲಿ ಇದೆ. AP ಫಾರಮ್ ಅಲ್ಲಿ ಇದೆ ಅಂದ್ಮೇಲೆ A ವ್ಯಾಲ್ಯೂ ಬರ್ದ್ವಿ, D ವ್ಯಾಲ್ಯೂ ಬರ್ದ್ವಿ. ಎಷ್ಟು ಟರ್ಮ್ಸ್ ನಮ್ ಕಂಡುಹಿಡಿಯ ಕೇಳಿದಾನೆ? 15 ಟರ್ಮ್ಸ್. n is equal to 15. Now use the formula. Sn is equal to n by 2 into 2a plus n minus 1 into d. Yes, 15 by 2 2 into 7, 15 minus 1, what is d? 4. So yes, 15 by 2 14 into 4. So yes, 15 by 2 14 plus 56. 14 for the 56. Yes, 15 by 2 into
20. 70. So ಈಗ 2 1s are 2 3s are 1 ಉಳಿತು 2 5s are. Yes, 15 into 35. So now multiplying 15 5s are 75. 7. 15 3s are 45 plus 7 52. 525. ಏನಾದ್ರು ಡೌಟ್ಸ್ ಇದ್ರೆ ಕೇಳಿ. ಸೃಷ್ಟಿ ಸರ್ ಅಕಸ್ಮಾತ್ ಅಲ್ಲಿ A1 A2 ಅದ್ರ ಬದ್ಲಿ A3 A4 ಕೊಟ್ಟಿದ್ರೆ n ವ್ಯಾಲ್ಯೂ 3 4 ಅಂತ ಹಾಕೊಂಡ್ ಮಾಡ್ಬೇಕಾ? ಕೊಡೋದೇ ಇಲ್ಲ. ಎಂತ ಟರ್ಮ್ ಕೊಟ್ಟಾನೆ ಅಂದ್ರೆ ನಾನು ಹೇಳೋದ್ ಕೇಳೋ ಸೀತಾ, ಎಂತ ಟರ್ಮ್ ಕೊಟ್ಟಾನೆ ಅಂದ್ರೆ ನಾವು A1 A2 A3 ನಾವೇ ಕಂಡುಹಿಡ್ಕೋಬೇಕು. ಕ್ಲಿಯರಾ ಹರ್ಷಿತಾ? ಎಂತ ಟರ್ಮ್ ಕೊಟ್ಟಾಗ ಆ ಎಂತ ಟರ್ಮ್ ಎಪಿ ಅನ್ನ ಫಾರಂ ಮಾಡುತ್ತೆ ಅಂತ ಗೊತ್ತಾದ್ಮೇಲೆ ಆ ಎಂತ ಟರ್ಮ್ ಎಪಿ ಅನ್ನ ಫಾರಂ ಮಾಡುತ್ತೆ ಅಂದ್ರೆ ಆ ಎಪಿ ಟರ್ಮ್ಸ್ ಅನ್ನ ನಾವೇ n ಗೆ ವ್ಯಾಲ್ಯೂಸ್ ಕೊಡ್ತಾ ಕೊಡ್ತಾ ಎಪಿ ಟರ್ಮ್ಸ್ ಕಾಣ ಮಾಡೋ. ಇದು an is equal to 3 plus 4 ಅನ್ನು ಎಪಿ ಎಂತ ಟರ್ಮ್ ಅದು ಆಯ್ತಾ? Yes, sir. ಏನಾದ್ರು ಡೌಟ್ಸ್ ಇದ್ರೆ ಕೇಳ್ರಿ. ಮಾನ್ಯ ಎಂತ ಟರ್ಮ್ ಕೊಟ್ಬಿಟ್ಟು ಸಮ್ ಅನ್ನ ಕಂಡಿಡಿಯಕ್ಕೆ ಹೇಳ್ದ. ಎಂತ ಟರ್ಮ್ ಕೊಟ್ಟಾಗ ನಾವು ಎಪಿ ಟರ್ಮ್ಸ್ ಅನ್ನ ಕಂಡಿಡ್ಕೋಬೇಕು. ಎಲ್ಲಾರ್ದು ಬರ್ಕಣದ ಆತ? ವಂಶಿ ಎತ್ಲಾಗ ಹೋಗಿದೆಯೇ? ಅದೇನು ಅಡ್ಡಾಡ ಇದಾವ ನಿಮಗೆ ಹುಚ್ಚು? ಆ 1 ಗಂಟೆ ಕಾನ್ಸಂಟ್ರೇಟ್ ಆಗಿ ಕುತ್ಕೊಳಕ್ ಆಗಲ್ಲ ನಿಮ್ಗೆ. ಆನ್ ಆಗ್ತಿಲ್ಲ. ಹರ್ಷಿತಾ ನೋಡು, ಅವಳು ಹಂಗೆ ಮಾಡ್ತಾಳೆ. ಕತ್ಲಗೆರೆ ಹರ್ಷಿತಾ. ಲಿಖಿತ ಇವನಂತೂ 5 ನಿಮಿಷಕ್ಕೆ ಮಾಯಾಕನ 5 ನಿಮಿಷಕ್ಕೆ ಬರ್ತಾನೆ. ಅವನಿಗೆ ನೀನ್ ಒಂದ್ ಕೆಲಸ ಮಾಡೋ ಲಿಖಿತ, ಆಗ್ಲಲ್ಲ ನಿನ್ ವಿಡಿಯೋ ಮ್ಯೂಟ್ ಆಗೋದಾದ್ರೆ ನೀನು ಅಬ್ಸೆಂಟ್ ಆಗ್ಬಿಡತ್ತ. ಯಾಕಂಗ್ ಮಾಡ್ತೀಯ ನೀನು? ಕರೆಂಟ್ ಇಲ್ಲ ಸರ್. ಏನ್ ಕರೆಂಟ್ ಇಲ್ಲ? ಮೊಬೈಲ್ ಏನಾಕತ್ ನೀನ್ ಕರೆಂಟ್ ಇಲ್ಲ ಅಂದ್ರೆ ನೀನು ವಿಡಿಯೋ ಆನ್ ಮಾಡಕ್ಕೇನಂತೆ? ಇಲ್ಲಿ ಗೊತ್ತಾಗತ್ತಿಲ್ಲ ನಮಗೆ. ಸೊ ಈಗ ಒಂದು ಎಂತ ಟರ್ಮ್ ಕೊಟ್ಬಿಟ್ಟು ನಿಮಗೆ ಸಮ್ ಕಂಡಿಡಿಯಕ್ಕೆ ಕೇಳಿದಾನೆ. ಎಂತ ಟರ್ಮ್ ಕೊಟ್ಬಿಟ್ಟು ಸಮ್ ಕಂಡಿಡಿಯಕ್ಕೆ ಕೇಳಿದಾಗ ಆ ಎಂತ ಟರ್ಮ್ ನ ಬಳಸ್ಕೊಂಡು ಎಪಿ ಟರ್ಮ್ಸ್ ಅನ್ನ ಕಂಡಿಡಿಬೇಕು. A1 A2 A3 ಸಾಕು. ಮಿನಿಮಮ್ 3 ಟರ್ಮ್ಸ್ ಅನ್ನ ಕಂಡುಹಿಡೀರಿ. ಅದಾದ್ಮೇಲೆ ನಾವು ಎಪಿ ಬರೀರಿ. ಎಪಿ ಬಂದ್ಮೇಲೆ ಫಸ್ಟ್ ಟರ್ಮ್ ಬರೀತೀರಿ, ಕಾಮನ್ ಡಿಫರೆನ್ಸ್ ಬರೀತೀರಿ. ಎಷ್ಟು ಟರ್ಮ್ ಸಮ್ ಕಂಡುಹಿಡಿಯಕ್ಕೆ ಕೇಳಿದಾರೆ? 15 ಟರ್ಮ್ಸ್. ಸೊ ಇಲ್ಲಿ n is equal to 15 ಎಲ್ಲಿ ಕೊಟ್ಟೇ ಇಲ್ಲಲ್ಲ ಸರ್, ನೀವ್ ಹೆಂಗ್ ಬರ್ಕೊಂಡ್ರಿ? ಇಲ್ಲಿ S15 ಐತೆ ಅಂದ್ರೆ n ವ್ಯಾಲ್ಯೂ 15 ಮಾಡಿದ್ವಿ, ಸಿಂಪ್ಲಿಫಿಕೇಶನ್ ಮಾಡಿದ್ವಿ, we got the value S15 is equal to 5 to 5. ಏನಾರ ಡೌಟ್ ಇದೆಯಾ? ಇಲ್ಲ. ಸೊ ನೆಕ್ಸ್ಟ್ ಬರ್ಕೊಳ್ರಿ. show that same type defined as ಅಂತ ಅಲ್ಲಿ ತನಕ ಬರ್ಕೊಳ್ರಿ. defined as ಅಲ್ಲಿ ತನಕ ಓದ್ ಪ್ರಾಬ್ಲಮ್ ದಾಗ ಏನ್ ಬರ್ಸಿದ್ನೋ ಅದೇ ತರ ಬರೀರಿ. defined as A1 A2 AN defined as. Okay, defined as AN is equal to 9 minus 5n. 9 minus 5n. Find the sum of
find the sum of first 15 terms. Find the sum of first 15 terms. ಇಲ್ಲಿ ನೋಡ್ರಿ ಅಗೈನ್ ಸೇಮ್ ಪ್ರಾಬ್ಲಮ್. nth ಟರ್ಮ್ ಅನ್ನ ಬಳಸ್ಕೊಂಡು a1 a2 a3 ಕಂಡಿಡೀರಿ. ಯಾಕೆ ಅಂದ್ರೆ nth ಟರ್ಮ್ ಏನನ್ನ ಫಾರ್ಮ್ ಮಾಡುತ್ತಂತೆ, ಎಪಿ ಯನ್ನ ಫಾರ್ಮ್ ಮಾಡೋದ್ರಿಂದ ನಾವು ಎಪಿ ಟರ್ಮ್ಸ್ ಅನ್ನ ಕಂಡುಹಿಡಿಬೇಕು. ಎಪಿ ಟರ್ಮ್ಸ್ ಕಂಡುಹಿಡಿದೇ ಇದ್ರೆ ನಾವು ಸಮ್ ಅನ್ನ ಕಂಡಿಡಿಯಕ್ಕಾಗಲ್ಲ. ಯಾಕಂದ್ರೆ ಎ ವ್ಯಾಲ್ಯೂ ಬೇಕು, ಡಿ ವ್ಯಾಲ್ಯೂ ಬೇಕು. ಅದಕ್ಕೋಸ್ಕರ nth ಟರ್ಮ್ ಅನ್ನ ಬಳಸ್ಕೊಂಡ್ಬಿಟ್ಟು ನಾವು ಏನ್ ಮಾಡ್ಬೇಕು ಅಂದ್ರೆ ಏನ್ ಮಾಡ್ಬೇಕು ಹೇಳಿ, ಯು ಕ್ಯಾನ್ ಫೈಂಡ್ ದ ಟರ್ಮ್ಸ್ ಆಫ್ ಎಪಿ. You can find the terms of AP A1, A2, A3. So you required 3 terms. Right? So now take AN is equal to 9 minus 5n barkandu. You can put n is equal to 1. A1 9 minus 5 into 1. A1 9 minus 5. A1 it is 4. ಇದೇ an ನ ಬಳಸ್ಕೊಂಡು 9 minus 5n n is equal to 2 a2 9 minus 5 into 2 a2 9 minus 10 a2 is minus 1. ಯಾಕೆ ಅಂತ ನಾನು ಹೇಳಕ್ ಹೋಗಲ್ಲ, ಅದು ಅರ್ಥ ಆಗಿದೆ ಅನ್ಕೊಂಡಿದ್ದೀನಿ. So now write an is equal to 9 minus 5n n is equal to 3 ಕೊಡಿ. So A3 9 minus 5 into 3. A3 9 minus 15. A3 is equal to minus 6. ಡೌಟ್ಸ್ ಏನಾರ ಇದ್ರೆ ಕೇಳಿ. ಸರ್ 3 ಅಷ್ಟೇ ತಗೋಬೇಕಾ ಸರ್? ನಮಗೆ 3 ಅಷ್ಟೇ ಯಾಕೆ ತಗೊಂತೀವಿ ಅಂದ್ರೆ 2 ಟರ್ಮ್ಸ್ ಕಂಡಿದ್ರೆ ಸಾಕಿತ್ತು, ಒಂದು ಎಕ್ಸ್ಟ್ರಾ ಕಂಡಿಟ್ಕೊಂಡಿದೀವಿ. ಯಾದಕ್ಕೆ ಅಂದ್ರೆ ಸಿಂಚನ ಫಸ್ಟ್ ಟರ್ಮ್ ಬೇಕು, ಕಾಮನ್ ಡಿಫರೆನ್ಸ್ ಬೇಕಷ್ಟೇ. ಆಯ್ತಲ್ಲ, 4 ಕಂಡಿಡಿದ್ರೆ ವೇಸ್ಟ್, ಅದು ಅವಶ್ಯಕತೆ ಇಲ್ಲ. ಆಯ್ತಲ್ಲ. So now write AP. AP ಬರೀರಿ ಈಗ. ಅಳಿಸ್ಬೋದಾ? Yes, sir. ಓಕೆ, AP ಬರೀರಿ. ಏನ್ AP? ಫಸ್ಟ್ ಟರ್ಮ್ ಏನು? 4. AP 4 comma minus 1 comma minus 6. So on dotted line ಹಾಕಿ. Okay, so now write A D ಬರೆಯೋಣ. So what is A? 4. What is D? D 1 minus 4. ಲಾವಣ್ಯ ಯಾಕೆ ಜಾಯ್ನ್ ಆಗಿಲ್ಲ ಇವತ್ತು? ಸಮಸ್ಯೆ ಏನ್ ಬಂದಿದೆ ಅಂತ ಹೇಳಿದ್ರೆ ಅದನ್ನ ಸರಿನಾರೆ ಮಾಡ್ಬೋದು, ಮತ್ತೆ ಬಿಸಿ ಮಾಡ್ಕೊಳ್ಳೋದು. ಈಗ ನೋಡ್ರಿ, ಈಗ ವಾಟ್ ಈಸ್ ದಿ, ಇದನ್ನ ಮುಡ್ದೆ ಎನಿ ಟರ್ಮ್ ಮೈನಸ್
previous term is 4. ಎರಡು ಮೈನಸ್ ಇದ್ದಾಗ ಆಡ್ ಮಾಡಬೇಕು -5. Find the sum of 15 terms. N is equal to 15. N is equal to 15. So now write Sn is equal to n by 2 into 2a plus n minus 1 into d. Yes, 15 by 2, 2 into 4. What is n? 15 minus 1. What is d? Minus 5. Yes, 15 by 2, 8, 14 into minus 5. Yes, 15 by 2, 8 minus extra 70. Plus into minus, minus, plus into minus, minus, 14 5s are 70. Yes, 15 is equal to 15 by 2 into minus 62. ಯಾಕೆ ಹೇಳ್ರಿ? ಒಂದು ಮೈನಸ್ ಒಂದು ಪ್ಲಸ್ ಇದೆ, ಕಳಿಬೇಕು. ದೊಡ್ಡದ್ರಿಂದ ಚಿಕ್ಕದ್ ಕಳೆದ್ರೆ 70ರಲ್ಲಿ 8 ಹೋದ್ರೆ 62, ದೊಡ್ಡ ಸಂಖ್ಯೆ ಚಿಹ್ನೆ ಮೈನಸ್. ಸೊ ನೌ ಡಿವೈಡ್ 5 1s are 2 1s are 2 3s are 2 1s are. Yes, 15 into minus 31. ಎಷ್ಟು ಬಂತು ಹರ್ಷಿತಾ? ಪ್ಲಸ್ ಇಂಟು ಮೈನಸ್ ಮೈನಸ್ 465. 5. 465. Okay, it is the answer. ಮಲ್ಟಿಪ್ಲಿಕೇಶನ್ ಬರುತ್ತೆ ಅನ್ಕೊಂಡಿದೀನಿ ಎಲ್ಲರಿಗೂ. ಬರುತ್ತಾ? ಏನಾದ್ರು ಡೌಟ್ ಇದೆಯಾ? ನಾವೇ ಡೌಟ್ ಸರ್. ಭಾವನಾ, ಜಿದ್ಗೆ ಏನಪ್ಪ ಹೇಳ್ದಂಗ ಹಂಗೆ ಹೋಗ್ಬಿಡ್ತೀಯಾ? ಸೌಜನ್ಯ ಕಲ್ತ್ಕೊಳ್ರಲ್ಲಿ ಒಂದ್ ಏನ್ ಗೊತ್ತಾ, ಕ್ಲಾಸ್ ಇಂದ ಎಕ್ಸಿಟ್ ಆದ್ವಿ ಅಂತ ಇಟ್ಟಿಕ, ನೆಟ್ ಖಾಲಿ ಆಗಿದೆ ಅಥವಾ ಇನ್ನೇನಾಗಿದೆ ಅಂತ ಹೇಳಿ ಹೋಗ್ಬಿಡ್ಬೇಕು. ಅದೊಂದು ಪಾಲಿಸಿ ಬೆಳೆಸ್ಕೊಳ್ರಿ. ಅದು ಅಭ್ಯಾಸ ನಿಮ್ಮಲ್ಲಿ ಇಲ್ಲ. ಮನೇಲೋದ್ಲು ಅಮ್ಮನಿ ಸರ್ ಇದೀನಿ ಮೋಸ್ಟ್ಲಿ ಪಾನಿಪುರಿ ತಿನ್ನಕ್ ಹೋದ್ಲು ನೋಡ್ ಸಮನ್ವಿ. ಸರ್ ಇದೀನಿ ಸರ್. ವಿಡಿಯೋ ವರ್ಕ್ ಆಗ್ತಿಲ್ಲ. ಓಕೆ 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 11th ಒಂದು ಬರ್ಕೊಳ್ಳಿ ಈಗ. ಪ್ರಾಬ್ಲಮ್ 11th. one. ಮಾತಾಡ್ಬೇಡ್ರಿ.
ಓಕೆ ಕ್ಲಿಯರಾ? ಆಯ್ತಾ 11th ಒನ್? ಸರ್ ಆಯ್ತು. ಯಾರು ಓದ್ತೀರಿ ಫಸ್ಟ್ 11th ಪ್ರಾಬ್ಲಮ್ ಒಂಚೂರು ಓದ್ರಿ, ನನಗೆ ಸ್ವಲ್ಪ ಎಡವಟ್ ಐತಿ. ಯಾರು ಓದ್ರು? ಓದೋ. If the sum of the first n term of an AP is 4n minus n square, what is the first term? What is the sum of first two term? What is second term? Find the third and 10th term of an AP. An nth term. ಈಗ ಎಸ್ ಎನ್ ಕೊಟ್ಟಾನೋ ಎ ಎನ್ ಕೊಟ್ಟಾನೋ ಎಲ್ಲರೂ ಹರ್ಷಿತ ಒಬ್ಳು ಓದ್ತಾ ಬಿಡು, ಅವಳು ಹೇಳಿದಾರೆ ಮಾಸ್ಟ್ರು, ನಾವ್ಯಾಕೆ ಓದ್ಬೇಕು ಅಂತೇಳಿ ಓದೋದೇ ಇಲ್ಲ. ರಚನಾ ಒಂದನ ಗದ್ದದ ಮೇಲೆ ಕೈ ಇಟ್ಕೊಂಡು ಕುತ್ಕೊಂಡಾರೆ. ನಾವ್ಯಾಕೆ ಓದ್ಬೇಕು ಪ್ರಾಬ್ಲಮ್ನ? ಓದಿರಿ ಅಲ್ವಾ ಅರ್ಥ ಆಗತ್ತದು. ಅದು ಏನು ಕಡ್ಲೆಪುರಿ ಅನ್ಕೊಂಡಿದೀರಾ? ಓದಕ್ಕೆ ರೆಡಿ ಇಲ್ಲ. ಲಿಖಿತ ಎಲ್ಲಿದ್ಯಾ? ಸೊ ಈಗ ಬರ್ರಿ, ಈಗ ಏನಾದ್ರು ಡೌಟ್ಸ್ ನಿಮಗೆ ತಲೆ ಒಳಗೆ ಏನಾದ್ರು ಸ್ವಲ್ಪ ಪ್ರಾಬ್ಲಮ್ ಅರ್ಥ ಆಗಿದ್ಯಾ? ಅರ್ಥ ಆಗಿದ್ರೆ ಈಗ ಕೇಳ್ಬಿಡ್ರಿ, ಹೇಳ್ಬಿಡ್ತೀನಿ, ಎಲ್ಲರಿಗೂ ಮತ್ತೆ ಕನ್ಫ್ಯೂಸ್ ಮಾಡೋದ್ ಬೇಡ. ಇಲ್ಲಿ nth ಟರ್ಮ್ ಆಫ್ ಎ ಪಿ ಕೊಟ್ಟಿಲ್ಲ, ಅವನ್ ಕೊಟ್ಟಿರೋದೇನು ಸಮ್ ಆಫ್ ಫಸ್ಟ್ n ಟರ್ಮ್ಸ್ ಆಫ್ ಎನ್ ಎ ಪಿ. ಇಟ್ ಮೀನ್ಸ್ Sn is given, not an. Sn given, an ಕೊಟ್ಟಿಲ್ಲ, Sn ಕೊಟ್ಟಿದ್ದಾನೆ. ಏನಂತೆ? 4n ಮೈನಸ್ n ಸ್ಕ್ವೇರ್. ಈಗ ಕೇಳ್ರಿ ಭಾವನಾ, ಸರ್ ಏನವ ನಿನ್ ಸಮಸ್ಯೆ? ಸರ್ ಅದು ಆಗ್ಲೆಲ್ಲ ಲಾಗೌಟ್ ಆಗ್ತಿತ್ತು, ಅದಕ್ಕೆ ಸ್ವಿಚ್ ಆಫ್ ಮಾಡಿ ಸ್ವಿಚ್ ಆನ್ ಮಾಡಿದ್ದೆ. ಆಯ್ತು. ಓಕೆ ಸರ್ ಎಲ್ಲಿದ್ಯಾ? ಸರ್ ಇದೀನಿ, ಅದು ಆನ್ ಆಗ್ತೈತೆ ಹೋಗ್ತೈತೆ. ಲಾಲ್ ಬಸಕ್ಕ, ನೀನ್ ಹಂಗ ಏನೋ ನಿಂಬೆಣ್ಣೆ ಗಿಂಬೆಣ್ಣೆ ತಂದಿಡ್ಕೊಳಕ್ ಆಗಲ್ಲ. ಓಕೆ ಬರ್ರಿ ಈಗ. ಸೊ ಈಗ Sn ಕೊಟ್ಟಿದ್ದಾನೆ ಹರ್ಷಿತಾ, ನಿಧಾನ ಕೇಳ್ರಿ, ಕದ್ದಿಗೆರೆ ಟೀಮ್ನವರು ಅಷ್ಟೇ. Sn ಅಂದ್ರೆ S1 ಕಂಡಿಡಿಯ, n ಕೊಡೋಣ. S1 4 into 1 minus 1 square. S1 4 minus 1, S1 is 3. ಈಗ ನಿಮಗೆ ಫಸ್ಟ್ ಸಮ್ ಆಫ್ ಟರ್ಮ್ಸ್ ಬಗ್ಗೆ ಹೇಳ್ತೀನಿ. ಫಸ್ಟ್ ಕೇಳಿಸ್ಕೊಳ್ರಿ. A1, A2, A3, A4 ಅಂತ ಕೊಟ್ಟಿದ್ದಾರೆ ಅಂತ ಇಟ್ಕೊಳ್ರಿ. ಈಗ S1 ಅಂದ್ರೆ ನಥಿಂಗ್ ಬಟ್ A1 ಅಂದ್ರೆ ಆ ಎ ಪಿ ನ ಫಸ್ಟ್ ಟರ್ಮ್ ಅನ್ನ ಆಡ್ ಮಾಡ್ರಿ ಅಂದ್ರೆ ಆಯ್ತು. S2 ಅಂದ್ರೆ ಎ ಪಿ ನ ಟೂ ಟರ್ಮ್ಸ್ ಆಡ್ ಮಾಡಿ, A1 ಪ್ಲಸ್ A2. S3 ಅಂದ್ರೆ ಏನು, ಮೊದಲ ಮೂರು ಟರ್ಮ್ಸ್ ನ ಆಡ್ ಮಾಡಿ, A1 ಪ್ಲಸ್ A2 ಪ್ಲಸ್ A3. S4 ಅಂದ್ರೆ A1 ಪ್ಲಸ್ A2 ಪ್ಲಸ್ A3 ಪ್ಲಸ್ A4. ಇದು ಗೊತ್ತಿರಬೇಕು. S2 is not A2 but S1 is A. S1 ಅಂದ್ರೂ ಒಂದೇಯ, A1 ಅಂದ್ರೂ ಒಂದೇಯ, A ಅಂದ್ರೂ ಒಂದೇಯ. ಕ್ಲಿಯರ್ ಆಯ್ತು? ಈಗ S1 ಅಂದ್ರೆ ಎ ಪಿ ನ ಫಸ್ಟ್ ಟರ್ಮ್ ಆಡ್ ಮಾಡ್ರಿ. ಫಸ್ಟ್ ಟರ್ಮ್ ಅದು A1. A1 ಅಂದ್ರೆ ಏನು? ಏನೇ. S1 A1 A ಸೇಮ್, ಆ ಮೂರು ಅವು ಸಿಮಿಲರ್. ಓಕೆನಾ? S2 ಅಂದ್ರೆ ಇಲ್ಲಿ ನೋಡ ಹರ್ಷಿತಾ, S2 ಅಂದ್ರೆ ಎ ಪಿ ನ ಫಸ್ಟ್ ಟೂ ಟರ್ಮ್ಸ್ ಆಡ್ ಮಾಡಬೇಕು, A1 ಪ್ಲಸ್ A2.
ಬಟ್ S2 is not equal to A2. ಅದ ಅರ್ಥ ಮಾಡ್ಕೊಳ್ರಿ. S2 ಅಂದ್ರೆ A2 ಅಲ್ಲ. S2 is the sum of first two terms of AP. S3 means sum of first three terms, first in the three terms. S4 means sum of first four terms, first in the four terms add ಮಾಡ್ರಿ ಅಂತ. ಕ್ಲಿಯರ್ ಆಯ್ತು? ಇದನ್ನ ಒಂದ್ ಸೈಡಿಗೆ ಬರ್ಕೊಳ್ರಿ, ನಿಮ್ಗೆ ಅರ್ಥ ಆಗುತ್ತೆ. ಒಂದ್ ರಫ್ ಅಲ್ಲಿ ಆವಾಗ ಅರ್ಥ ಆಗುತ್ತೆ. ಸೈಡಿಗೆ ರಫ್ ವರ್ಕ್, ಯಾಕಂದ್ರೆ ನಿಮಗೆ ಎಷ್ಟು ಅಂದ್ರೆ ಏನ್ ತಗೋಬೇಕು ಅಂತ ಐಡಿಯಾ ಬರುತ್ತೆ. ಸಿಂಚು ಬರ್ಕ S1 ಅನ್ನ ಬರ್ಕೊಳ್ಳಿ ಆಮೇಲೆ ಮಾತಾಡೋಣ. ಕನ್ಫ್ಯೂಸ್ ಬೇಡ, ಎಲ್ಲರೂ ಬರ್ಕೊಂಡ ಆದ್ಮೇಲೆ ಮಾತಾಡೋಣ. ಮತ್ತೊಂದ್ಸಲ ಎಕ್ಸ್ಪ್ಲೇನ್ ಮಾಡ್ತೀವಿ. ಪ್ರಾರ್ಥನಾ ಎಲ್ಲೋದೆ? ಏನಾದ್ರು ಡೌಟ್ಸ್ ಇದ್ರೆ ಕೇಳಿ. ಸರ್ ಎಷ್ಟು ಅಂದ್ರೆ ಅದ್ಯಾಕ್ ಫಸ್ಟ್ ಎರಡು ಟರ್ಮ್ ತಗೋಬೇಕು, A2 ಅಂದ್ರೆ ಆಗಲ್ವಾ? ಯಾರು ಕೇಳಿದ್ದು ಪ್ರಶ್ನೆನ? ಸರ್ ಸಮನ್ವಿತ ಕೇಳವ. S2 ಅಂದ್ರೆ ಏನು? ನಾವು ಸಮ್ ಆಫ್ ಫಸ್ಟ್ ಟೂ ಟರ್ಮ್ಸ್ ಅಂತ. ಅರ್ಥ ಆಗ್ತಿದ್ಯಾ? ಹೇಳ್ತೀನಿ ಕೇಳು. ಫಸ್ಟ್ ಟೂ ಟರ್ಮ್ಸ್ A1 ಪ್ಲಸ್ A2 ನಾವು ಸಮ್ ಟು ಫಸ್ಟ್ n ಟರ್ಮ್ಸ್ ಮಾಡ್ತಾರ ನೋಡಿದೀರಾ? ಎಲ್ಲಿಂದ ಬೇಕಲ್ಲ ಆಡ್ ಮಾಡ್ತಿದೀವ. ಫಸ್ಟ್ ಅಂತಾನೆ ಬರ್ಸ್ತೀನಿ ನೋಡಿದೀಯಲ್ಲ ಅದ್ರಾಗುವ. ಈಗ ಯಾವುದೇ ಟರ್ಮ್ S3 ಬೇಕು ಅಂದ್ರೆ ಫಸ್ಟ್ ಇಂದ ಸ್ಟಾರ್ಟ್ ಮಾಡಿ ಥರ್ಡ್ ಟರ್ಮ್ ಸ್ಟಾರ್ಟ್ ಮಾಡ್ಬೇಕು. S4 ಬೇಕಂದ್ರೆ ಫಸ್ಟ್ ಇಂದ ಸ್ಟಾರ್ಟ್ ಮಾಡಿ 4 ಲಾಸ್ಟ್ ಮಾಡ್ಬೇಕು. ಸಪೋಸ್ S5 ಬೇಕು ಅಂದ್ರೆ ಫಸ್ಟ್ ಇಂದ ಸ್ಟಾರ್ಟ್ ಮಾಡಿ ಇಲ್ಲಿಗೆ ಫಿಫ್ತ್ ಟರ್ಮ್ಗೆ ಸ್ಟಾಪ್ ಮಾಡ್ಬೇಕು. ಹೌದಲ್ವಾ? ಈಗ S1 ಅಂದ್ರೂ ಒಂದೇಯ, A1 ಅಂದ್ರೂ ಒಂದೇಯ. ಕ್ಲಿಯರ್? ಅಥವಾ A ಅಂತಾನು ಕರಿಬಹುದು, ಬರಿಬೋದಾ? ಇದು ಯಾರಿಗಾರ ಡೌಟ್ ಇದ್ರೆ ಕೇಳ್ರಿ. ಇದೆಯಾ? S1 ಅಂದ್ರೂ AP ನ ಫಸ್ಟ್ ಟರ್ಮ್. ಅರ್ಥ ಆಯ್ತಲ್ಲ? AP ನ ಫಸ್ಟ್ ಟರ್ಮ್ ನಥಿಂಗ್ ಬಟ್ ಏನದು? A ಅಥವಾ A1 ಅಥವಾ S1. ಕ್ಲಿಯರ್? ಇದ್ದಿದ್ದು A2 ಅಂತ ಬರೆಯಕ್ ಬರಲ್ಲ ಸರ್? ಯಾವುದು? S2 ಇದ್ರೆ A2 ಅಂತ ಬರಲ್ಲ ಅಲ್ಲ ಸರ್? ಹೆಂಗ್ ಬರೀತೀಯವ? S2 is sum of two terms, first two terms A1 plus A2. ಹೆಂಗ್ A2 ಅಂತ ಬರೀತೀಯ? ಅದಕ್ಕೆ ನಾನು ಇದು ಎಕ್ಸಾಂಪಲ್ ಬರ್ತಿರೋದು. S3 ಅಂದ್ರೆ A1 ಇಂದ ಸ್ಟಾರ್ಟ್ ಮಾಡಿ ಥರ್ಡ್ ಟರ್ಮ್ ಸ್ಟಾಪ್ ಮಾಡ್ಬೇಕು. S4 ಅಂದ್ರೆ A1 ಇಂದ ಸ್ಟಾರ್ಟ್ ಮಾಡಿ ಫೋರ್ತ್ ಟರ್ಮ್ ಸ್ಟಾಪ್ ಮಾಡ್ಬೇಕು. ಆಯ್ತಲ್ಲ? ಯಾವುದೇ S ವ್ಯಾಲ್ಯೂ ಕಂಡುಹಿಡಿತೀರಂದ್ರೆ S20 ಅಂತ ಕೊಟ್ರು ಅಂದ್ರೆ ಎಲ್ಲಿಂದ ಸ್ಟಾರ್ಟ್ ಮಾಡ್ಬೇಕು? A1 ಇಂದ 20 ಟರ್ಮ್. ಫಸ್ಟ್ A1 ಇಂದನೇ ಸ್ಟಾರ್ಟ್ ಮಾಡ್ಬೇಕು, ನಡುವೆ ಎಲ್ಲೂ ಸ್ಟಾರ್ಟ್ ಮಾಡಂಗಿಲ್ಲ. ಕ್ಲಿಯರಾ? ಸಾಮಾನ್ಯವೇ? ಇಂದು ಕುತ್ಕೊಂಡ್ಬಿಡು, ಬಾಡಿ ಇದು ಮಕ್ಕ ಮಾಡೋ ಚಾಪೆ ಏನಾರ ಹಾಕಿದಾರೇನ ತಲೆದಿಮ್ ಕೊಟ್ಬಿಡು ಇಸ್ಕಾಲಿ ನೀವು ಅಮ್ಮತ್ತಾಗ. ಮಾನ್ಯ ಹಂಗ್ ಮಾಡಿ ವಿಡಿಯೋ ಬರಲ್ಲ ಅಂತ ಮಕ್ಕಂಡಾಳೆ, ಅವ್ರ ಅಮ್ಮ ಬರೆಯಕ್ ಹಚ್ಚಿದಾಳೆ. ನೋ ಸರ್, ಇಲ್ಲ ವಿಡಿಯೋ ಆಗ್ತಾ ಇಲ್ಲ. ಅಷ್ಟೇ, ಅವ್ರ ತಂಗಿ ಬಹಳ ಚೆನ್ನಾಗಿ ಹ್ಯಾಂಡ್ ರೈಟಿಂಗ್ ಬರೀತಾಳೆ. ಅವ್ರ ವಂಶಿ ಅವ್ರ ತಂಗಿ ಬರೆಯಕ್ ಹಚ್ಚಿ ವಿಡಿಯೋ ಬರ್ತಿಲ್ಲ ಅಂತ ಡ್ರಾಮಾ ಮಾಡ್ತಿದ್ದಾಳೆ ಇವತ್ತು. ಸರ್ ಅವಳ ಮನೇಲೇ ಇಲ್ಲ ಸರ್. ಒಂದೊಂದ್ ಪೇಡ ಕೊಟ್ಟು ಬರೆಸ್ತಾಳೆ ಸರ್ ಅವಳು. ಕರೆಕ್ಟ್. ಓಕೆ ಬನ್ನಿ ಇದ್ರ ಬಗ್ಗೆ. ಓಕೆ ಸಾಕು, ನೆಕ್ಸ್ಟ್ ಇಂಟ್ರಪ್ಷನ್ ಬೇಡ. ಏನಾದ್ರು ಡೌಟ್ ಇದೆಯಾ? ಇಲ್ಲ. ಭಾವನಾ, ನಿಟ್ಟೂರ್? ಅಯ್ಯೋ, ಏನ ರಚನಾ ವಂದನ ಡೌಟ್ ಐತನವ?
ಸರ್ ನನಗೆ ಸರ್ ನೀವು ಏನಾರ ಹೇಳ್ರಿ. ಕಾಗೆ ಬೆಳ್ಳಗಿದೆ ಸರ್, ಹ್ಞೂ ಸರ್. ಕಾಗೆ ರೆಡ್ ಇದೆ ಸರ್, ಹ್ಞೂ ಸರ್. ನಾವೆಲ್ಲದಕ್ಕೂ ಅಂತೀವಿ ಸರ್. ನಿಮ್ ಪರ ಸರ್ ನಾವು ಓಟ್ ಹಾಕದೆ ನಿಮಗೆ. ನಾವು ಎಲೆಕ್ಷನ್ ನಿಂತ್ಕೊಂಡಿಲ್ಲ, ಎಕ್ಸಾಮ್ ಬರೀಬೇಕು ನೀವು. ಸೊ ಕ್ಲಿಯರ್ ಆಯ್ತು? ಇಲ್ಲಿ S1 is equal to 21A ಬರಿಬಹುದಾ? ಈಗ ಇದನ್ನ ಕ್ಲಿಯರ್ ಮಾಡ್ತೀನಿ. ಈಗ ಅದೇ SN ತಗೊಂಡು 4n minus n square ಮಾಡ್ತೀನಿ. ಅಶಿತಾ, I will put n is equal to 2. S2 4 into 2 minus 2 square. S2 is 8 minus 2. S2 is 4. S2 is not A2. Yes, sir. S2 is sum of A1 plus A2. Correct? Yes, sir. S2 ಬೇಕು ಅಂದ್ರೆ A1 ಇಂದ ಸ್ಟಾರ್ಟ್ ಮಾಡಿ A2 ಸ್ಟಾರ್ಟ್ ಮಾಡೋದು. S8 ಬೇಕು ಅಂದ್ರೆ A1 plus A2 plus A3 ಫಸ್ಟ್ ಟರ್ಮ್ ಯಾವುದು? 8. Okay. So instead of S2, I will write A1 plus A2 is equal to instead of S2, ಈ S2 ಬದಲಿಗೆ A1 plus A2 ಬರಿಬೋದಾ? Yes, sir. ಬರಿಬೋದಾ? ಇಲ್ಲಿ ಬರ್ದಿದ್ದೀನಿ ಪಕ್ಕದಲ್ಲಿ. S2 ಅಂದ್ರೆ ಒಂದೇಯ, A1 plus A2 ಅಂದ್ರೆ ಒಂದೇಯ. So ಈಗ already know the value of A1. What is A1? 3. 3 plus A2 is equal to 4. A2 is equal to 4 minus 3. A2 is equal to 1. A2 is equal to 1. ಬರ್ಕೊಳ್ಳಿ ಇದನ್ನ. ಸಿಂಚು, Sir, ನಿಮ್ ಸ್ಕೂಲಾಗ AP ಸ್ಟಾರ್ಟ್ ಆತಾ? ಇನ್ನು ಇಲ್ಲ sir. ಯಾವ್ದು ಮಾಡ್ತಿದ್ದಾರೆ? ಇವಾಗ ಟೆಸ್ಟ್ ಇದೆ ಸರ್, ಎಲ್ಲ ಮುಗ್ದಿದೆ. ಹೌದಾ? ಟೆಸ್ಟ್ ಪ್ರಿಪೇರ್ ಮಾಡ್ತಿದ್ದಾರೆ. ಅದು ಟೆಸ್ಟ್ ಪ್ರಿಪೇರ್ ಮಾಡ್ತಿದ್ದಾರೆ ಸರ್. ಹೌದಾ? ಹಾ ಹಾ. ಹರ್ಷಿತಾ, ಕಣ್ಣುಗಳು ಏನು ಸುಮ್ನೆ ಹಂಗೆ ಫ್ರೀ ಸಿಕ್ಬಿಟ್ಟವ ನಿನ್ಗವ? ಇಲ್ಲ sir. ಯಾಕೆ ಉಜ್ಜುತ್ತಿ ಹಂಗೆ ನೀನು? ಕನ್ನಡ ಕೈ ಹಾಕೊಂಡ್ನೆ ಅತ್ತ? ಕೆಳಗೆ ನಾನು ಹೇಳೋದ್ ಕೇಳು, ಹಂಗೆ ಉಜ್ಜಿದ್ರೆ ಹಾಳಾಗುತ್ತೆ ಕಣ್ಣುಗಳು. ನೀನ್ ಬಹಳ ಸಲ ಉಜ್ಜುತ್ತೀಯ. ತಪ್ಪೇನಿಲ್ಲ, ಕನ್ನಡಕ ಹಾಕೊಂಡ್ರೆ ಮರ್ಯಾದೆ ಹೋಗಲ್ಲ. ಕಣ್ಣು ಹೋದ್ರೆ ಮತ್ತೀಗ ಯಾರನ್ನ ಸಾನು ನೆಲ್ಪ್ ತಗೋಬೇಕಾಗತ್ ನೀನು. ಹಾ, ಪಾಪ ಸೃಷ್ಟಿ ಬೇಕಾದ್ರೆ ಬಂದ್ಬಿಡ್ತಿದ್ಲು, ಬಸ್ ಹತ್ತಿದ್ಲು ಪಾಪ. ಅವಳು ಈ ಕಡೆ ಸ್ಕೂಲ್ ನಿಂದ ಆ ಕಡೆ ಸ್ಕೂಲು. ಹಾ, ಸೊ ಏನಾರ ಡೌಟ್ ಇದೆಯಾ ಇಲ್ಲಿ? ಹರ್ಷಿತಾ, sir. ಯಾರಿಗಾರು ಡೌಟ್ ಇದ್ರೆ ಕೇಳ್ರಿ. ಹರ್ಷಿತಾ ಒಬ್ಳೆ ಅಲ್ಲ ಹೆಸರು ಹೇಳ್ತಿದೀನಿ ಅಂತಂದ್ರೆ ಸರ್ ಹರ್ಷಿತನ್ ಕೇಳ್ತೀನಿ ಅಂತ ಯೋಚನೆ ಮಾಡ್ಬೇಡ್ರಿ. 2 ಹರ್ಷಿತಾ ಇದಾವೆ, ಅದ್ರಾಗ ಯಾವ್ದಾರ ಎಷ್ಟು ಹರ್ಷಿತಾ ಹೂ ಅನ್ಬೋದು. ಭಾವನ ಇಟ್ಟು ಅವಳು ಹಿಂಗೆ ಒಂದೊಂದ್ಸಲ ಐಕ್ಯ ಆಗ್ಬಿಟ್ಟಿರ್ತಾಳೆ. ಹಿಂಗೆ ಒಂದೊಂದ್ಸಲ ಮಾತಾಡುತ್ತಾಳೆ, ಒಂದ್ಸಲ ಮಾತಾಡಲ್ಲ. ರಚನಾ ಒಂದನ ಇವತ್ತು ಯಾಕೆ ಅವ್ರ ಅಮ್ಮ ಮೋಸ್ಟ್ಲಿ ಏನು ಮಾಡ್ಕೊಟ್ಟಿಲ್ಲ ಅನ್ಸುತ್ತೆ, ಹಂಗೆ ಸಿಟ್ಟಾಕ್ತಾರೆ. ಗೊತ್ತಿಗೆ ಪ್ರಾರ್ಥನಾ ಇವತ್ತು ಕೂಡ ಹಾಕಿಲ್ಲ, ಅದಕ್ಕೆ ಆರಾಮದಾಳಕ್ಕೆ. ಮಾನ್ಯ ಅವ್ರ ತಮ್ಮನ್ ಬರೆಯಕ್ ಹಚ್ಚಿ, ಅವ್ರ ಅಣ್ಣಂಗ್ ಬರೆಯಕ್ ಹಚ್ಚಿ ಹಂಗೆ ತಲೆ ಮಕ್ಕೊಂಡ್ಬಿಟ್ಟಾಳೆ.
ಸಮನ್ವಿ ಇಬ್ಬರು ಬೇರೆ ಫೋನ್ ಮಾತಾಡಿದ್ದಾರೆ. ಸಮನ್ವಿ ಮತ್ತು ಮಾನ್ಯ ಬೇರೆ ಫೋನ್ ಅಲ್ಲಿ ಮಾತಾಡಿದ್ದಾರೆ. ಒಂದ್ 5 ನಿಮಿಷ ಮಕ್ಕಳೇ ನಡೀತಿದ್ ಹೆಂಗಿದ್ರು ಅಂತ ಹೇಳಿದಾರ. ಇಬ್ಬರು ಮಕ್ಕಳಿದ್ರು. ಈಗ ಸಮನ್ವಿ ಮಾನ್ಯ ಎದ್ದಳ ಬಿಟ್ಟಳ ಗೊತ್ತಿಲ್ಲ. ನೋಡು ಅರ ಇಲ್ಲ ಶಿವ ಇಲ್ಲ ಮಾನ್ಯ ಮಕ್ಕಂದಾಳ ಅಂತಿಲ್ಲ ಹರ್ಷಿತಾ. ಕಂಡಿರ್ಬೇಕು ಸರ್. ಇಷ್ಟ ತನಕ ಇಷ್ಟು ಮಾತಾಡಿದ್ರು ಒಂದು ರಿಪ್ಲೈ ಇಲ್ಲ ಅಂದ್ರೆ 100% ಮಾನ್ಯ ಮಕ್ಕಂದಾಳೆ. ಹೋಗಿದ್ದಾಳೆ ಸರ್. ಗೋಬಿ ಗೋಬಿ. ಇದ್ರ ಬಗ್ಗೆ ಯಾರಿಗಾರ ನಮಗೆ nth ಟರ್ಮ್ ಆಫ್ ಎಪಿ ಕೊಟ್ಟಿಲ್ಲ. ಒಂದು ಅರ್ಥ ಮಾಡ್ಕೊಳ್ರಿ, ಸಮ್ ಆಫ್ n ಟರ್ಮ್ಸ್ ಆಫ್ ಎಪಿ ಕೊಟ್ಟಿದ್ದಾನೆ. nth ಟರ್ಮ್ ಕೊಟ್ಟಿದ್ರೆ a1 ಕಂಡಿಡಿದ್ರೆ a1, a2 ಕಂಡಿಡಿದ್ರೆ a2. ಬಟ್ ಇಲ್ಲಿ ನಮಗೆ ಕೊಟ್ಟಿರೋದೇನು, ಸಮ್ ಆಫ್ n ಟರ್ಮ್ಸ್ ಫಾರ್ಮುಲಾ ಕೊಟ್ಟಿದ್ದಾನೆ. ಸಮ್ ಆಫ್ n ಟರ್ಮ್ಸ್ ಕೊಟ್ಟಂದ್ರೆ Sn = 4n - n². S1 ಕಂಡಿಡಿದ್ರಿ, ಅದು S1 ಅಂದ್ರೆ ಒಂದೇ, ದಟ್ ಈಸ್ a1 = a. S2 ಅದೇ Sn ಫಾರ್ಮುಲಾ ತಗೊಳ್ರಿ, a2 ಕಂಡಿಡಿರಿ, S2 ಕಂಡಿಡಿರಿ. S2 ಅಂದ್ರೆ ಏನು, ಸಮ್ ಆಫ್ ದಿ ಫಸ್ಟ್ ಟೂ ಟರ್ಮ್ಸ್. ಫಸ್ಟ್ ಟೂ ಟರ್ಮ್ಸ್ ಅಂದ್ರೆ ಅದು a1 + a2 = 4. know the value of a1. 3 + a2 = 4. a2 = 4 - 3. It is 1. S3 ನು ಕಂಡಿಡಿಯೋಣ. S3 ನು ಕಂಡಿಡಿಯೋಣ. S3 ನು ಕಂಡಿಡ್ಕೊಂಡ್ಬಿಡ್ರಿ. ನಿಮಗೆ ಕನ್ಫ್ಯೂಸ್ ಮಾಡೋದೇ ಬೇಡ ನಾನು. ಅದಕ್ಕೆ ಯಾಕೆ ಅಂತ ಹೇಳ್ತೀನಿ. Sn 4n - n². ಒಂದು ಸ್ಟೆಪ್ ನಾನು ಆಕ್ಚುಲಿ ಇಟ್ ಇಸ್ ನಾಟ್ ನೀಡ್ ಆದ್ರೂ ಮಾಡ್ತಾ ಇದ್ದೀನಿ. ಯಾಕೆ ಅಂತ ಮುಂದೆ ಹೇಳ್ತೀನಿ. S3 n = 3. S3 4 × 3 - 3². S3 means a1 + a2 + a3. ಕರೆಕ್ಟಾ? 12 - 9 ಬರಿಬೋದಾ? ಲಿಖಿತ ಹೇಳ. ಮಜಾ ಮಾಡೋ. ಅದು ನಿಮ್ಮಮ್ಮ ಟಿವಿ ಮಾಡಿರ್ತಾರೆ, ಮಂಡಕ್ಕಿ ಮೆಣಸಿನ್ಕಾಯಿ ಮಾಡಿರ್ತಾರೆ, ತಿನ್ಕೊಂಡು ಕುತ್ಕೊಂಡ್ಬಿಡು ಆರಾಮಾಗೆ. ನೆಟ್ ಯಾಕೆ ಖಾಲಿ ಆತ? ಯಾಕೆ ಮತ್ತೆ ಹಂಗಂದ್ರೆ ಹಂಗ ಹೋಟ್ಲಿಗೆ ಹೋಗು, ರೊಕ್ಕ ಇಸ್ಕೊಂಡು ನೋಡಪ್ಪ. ನೆಟ್ ಹೆಂಗ್ ಖಾಲಿ ಆಯ್ತು ನಿನ್ ಮೊಬೈಲ್ದು? ಅಡ್ಡ ಹೊಡಿಬೇಕಲ್ಲ ನೀನು. ಯಾವ್ರಿಗೆ ಬಿಟ್ಟಿರಿ? ಆಯ್ತಾಯ್ತು. ಈಗ ನೋಡ್ರಿ, ಈಗ ವಾಟ್ ಈಸ್ a1? 3. ವಾಟ್ ಈಸ್ a2? 1 + a3 ಗೊತ್ತಿಲ್ಲ. ಇಟ್ ಈಸ್ 3. 4 + a3 = 3. a3 = 3 - 4. a3 = -1. a3 = -1. ನಾವ್ ಅವಾಗ್ಲೇ ಮಾಡಿದ್ವಲ್ಲ, ಆ ತರನು ಮಾಡ್ಬೋದಲ್ಲ ಸರ್? S3 ಫುಲ್ ಕಂಡಿಡ್ಬಿಟ್ಟು. S3 ಸರ್ ಅಲ್ಲಿ S3 ಇನ್ನ ಬರೀ 12 - 9 ಅಂತ ಅಲ್ಲೇ ಅರ್ಧಕ್ ಬಿಟ್ಟಿದ್ದೀರಲ್ಲ ಸರ್. S3 = 12 - 3. ಅದೇ ಸರ್, ಅದನ್ನ ಬರ್ಕೊಂಡು ಮತ್ತೆ ಸಪರೇಟ್ ಆಗು ಮಾಡ್ಬೋದಲ್ಲ ಸರ್? ಏನ್ ಮಾಡ್ತೀಯ ಹೇಳ ಹರ್ಷಿತ ಹೇಳ. ಈಗ S3 = 3 ಅಂತ ಬರ್ಕೊಂಡು S3 = 3 ಏನ್ 3? ಸರ್ S3 = 3 ಅಲ್ಲ? S3 = 3 ಅಂತ ಬರ್ಕೊಂಡು ಮಾಡ್ಬೋದು. ನಾನು ಅದಕ್ಕೆ ಮತ್ತೆ ಇಲ್ಲಿ ಒಂದು ಸುಮ್ಮನೆ ಲೆಂತಿ ಮಾಡೋದ್ರ ಬದಲು ಜೊತೆಗೆ ಹಂಗೆ ಹಾಕ್ಬಿಟ್ಟೆ ಅಷ್ಟೇ. ನಾನು ಇಲ್ಲಿ ತನಕ ಬರ್ಕೊಂಡು ಮತ್ ಮಾಡ್ರಿ ಅಂತ ನಿಮ್ದು ವಿಚಾರ ಹೇಳಿದ್ದು ಹೌದಲ್ವಾ? S3 = 3 ಅಂತ ಬರ್ಕೊಂಡು ವಾಟ್ ಈಸ್ S3? a1 + S2 ಅಂದ್ರೆ a1 + a2. ಇಲ್ಲಿ S3 = 3 ಅಂತ ಬರ್ದು ಆಮೇಲೆ a1 + a2 a3 = 3 ಅಂತ ಮಾಡ್ರಿ ಅಂತ ನಿನ್ನ ವಿಚಾರ. ತಪ್ಪೇನಿಲ್ಲ, ಅದು ಮಾಡ್ಬೋದು. ಇನ್ನೊಂದು ಸ್ಟೆಪ್ ಈಗ ಅಲ್ಲಿ ನೋಡ್ರಿ, ಈಗ ಮತ್ತೇನಾದ್ರು ಡೌಟ್ ಇದೆಯಾ? ವಾಟ್ ಈಸ್ ದ ಸಮ್ ಆಫ್ ಫಸ್ಟ್ ಟೂ ಟರ್ಮ್ಸ್? ಈಗ ಕ್ವಶನ್ ಹೋದ್ರಿ. ಈಗ
Hey, what is the sum of first two terms? ಎಷ್ಟು? 4. ಆಮೇಲೆ what is the second term? Second term is 1. What is the third term? ಮೈನಸ್ ಅಂತ ಈಗ ನೋಡ್ರಿ, ಈಗ 3 ಆನ್ಸರ್ ಸಾಲ್ವ್ ಮಾಡ್ಬಿಟ್ವಿ. ಸಮ್ ಆಫ್ ಸೆಕೆಂಡ್ ಟರ್ಮ್, ಸೆಕೆಂಡ್ ಟರ್ಮ್, ಥರ್ಡ್ ಟರ್ಮ್. ಕ್ಲಿಯರಾ? ಕ್ಲಿಯರ್ ಆಯ್ತು? ಇದು ಯಾರಿಗಾರ ಡೌಟ್ ಇದ್ರೆ ಕೇಳ್ರಿ. ನೀವು ಹೆಂಗಪ್ಪ ಅಂದ್ರೆ ನೀವು ಒಂಥರ ಭಾರಿ ಒಂಥರ ರಸ್ಟ್ ಹಿಡ್ಬಿಟ್ಟಿದೀರಿ. ನೀವು ಎಷ್ಟು ಕೆರಸಿನ್ ಹಾಕಿದ್ರು ರಸ್ಟ್ ಹೋಗಲ್ಲ ನಿಮ್ಗೆ. ಅಂದ್ರೆ ನೀವು ಇಟ್ ಮೀನ್ಸ್ ಹೆಂಗ್ ಸುಮ್ನೆ ನಾವೆಲ್ಲ ಸ್ಕೂಲಿಗೆ ಟಾಪ್ ಅನ್ಕೊಂಡ್ಬಿಟ್ಟು ನೀವ್ ಹಂಗ ಆಗ್ಬಿಟ್ಟಿದ್ದೀರಿ. ಈಗ ಅದು ಬಿಡ್ರಿ, ನಾನು ಹೇಳ್ತೀನಿ ಕೇಳ್ರಿ ನಿಮ್ಗೆ ಏನ್ ಡೌಟ್ ಇದೆ ಅಂತ. ನೀಡೇದಿಲ್ಲ ಅಂತ ಹೇಳಿದ್ರಲ್ಲ ಸರ್, ಯಾದಮ್ಮ? ಥರ್ಡ್ ಟರ್ಮ್ ಸರ್. ಈಗ ನಾನು ಥರ್ಡ್ ಟರ್ಮ್ ಯಾಕೆ ಕಂಡಿಡ್ದೆ ಅಂತ ಹೇಳ್ತೀನಿ ಕೇಳು. ಥರ್ಡ್ ಟರ್ಮ್ ಕಂಡಿಡ್ದೆ ಇದ್ರೆ ನೀನು ಎಪಿ ಬರ್ಕಣಕ್ ಬರ್ತಿರ್ಲಿಲ್ಲ. ಎರಡೇ ಟರ್ಮ್ ಬರ್ದಿ ಎಪಿ 2 ಟರ್ಮ್ ಕಂಡಿಡ್ಕೊಂಡಿದೆ. A1 A2 ಕರೆದ್ರೆ ಎಪಿ ಬರಿಬೇಕು. ಈಗ ನಾವೀಗ ಯಾಕೆ ಎಪಿ ಬರಿಬೇಕು ಅಂದ್ರೆ 10th ಟರ್ಮ್ ಬರಿಬೇಕು, 8th ಟರ್ಮ್ ಬರಿಬೇಕು. ಹರ್ಷಿತಾ, ನಿಧಾನ ಯೋಚನೆ ಮಾಡ್ರಿ. ಕಂದು ಹರ್ಷಿತ ಅವ್ರದಕ್ಕೆ ಕಣ್ ತಿಕ್ಕಣಕ್ಕೂ ಇರ್ತದೆ. ಈಗ ಕೇಳ್ರಿ, ಈಗ ಇಲ್ಲಿ ನಾನು ಹೇಳ್ತಿರೋ ಪಾರ್ಟ್ಸ್ ಅವನು ಏನೇನ್ ಕೇಳಿದಾನೆ. ವಾಟ್ ಈಸ್ ದಿ ಸಮ್ ಆಫ್ ಸೆಕೆಂಡ್ ಟರ್ಮ್, ಸಮ್ ಆಫ್ ಸೆಕೆಂಡ್ ಟರ್ಮ್, ಸಮ್ ಆಫ್ 2 ಟರ್ಮ್ಸ್. ವಾಟ್ ಈಸ್ ಸಮ್ ಆಫ್ 2 ಟರ್ಮ್ಸ್? ಯಾವ್ದು ಸಮ್ ಆಫ್ 2 ಟರ್ಮ್ಸ್? ಸಮ್ ಆಫ್ 2 ಟರ್ಮ್ಸ್ ಅಂದ್ರೆ ಯಾವ್ಯಾವ್ದು? A1 plus A2, that is 4. So A2 ಎಷ್ಟು ಬಂತು? ವಾಟ್ ಈಸ್ ದ ಸೆಕೆಂಡ್ ಟರ್ಮ್? 1. ಈಗ ಅದೇ ರೀತಿ SN ಬಳಸ್ಕೊಂಡ್ಬಿಟ್ಟು ಯು ಹ್ಯಾವ್ ಟು ಫೈಂಡ್ ದಿ ಸಮ್ ಆಫ್ 3 ಟರ್ಮ್ಸ್ ಮಾಡಿದೆ. ವಾಟ್ ಈಸ್ S3 ಅಂತ ನಾನು ಹರ್ಷಿತಾ ಇಲ್ಲೇ ಬರ್ದ್ಬಿಟ್ಟೆ. S3 ಅಂದ್ರೆ A1 ಇಂದ A3 ತನಕ ಆಡ್ ಮಾಡಬೇಕು. ದಟ್ ಈಸ್ 12 minus 9. ಸೊ ವಾಟ್ ಈಸ್ A1, ವಾಟ್ ಈಸ್ A2 ಆಲ್ರೆಡಿ ಇದೆ, A3 ಗೊತ್ತಿಲ್ಲ 3. So 3 plus 1 4 plus A3 is equal to 3. So A3 is equal to 3 minus 4. A3 is equal to ಏನು? Minus 1. Now it is clear? Yes sir. ಈಗ now write down the AP. AP ಬರಿಬೇಕು ಅಂದ್ರೆ ಯಾವ್ದು ಬರೀಬೇಕು? A1, A2, A3. ಈ ಒಂದು ಸಮ ಮೈನಸ್. So AP ಏನಮ್ಮ? 1 ಫಸ್ಟ್ ಟರ್ಮ್ ಏನೈತಮ್ಮ? 3. What is the second term? 1. 1. Third term? -1. Minus 1. 1. ಈಗ ಕ್ವಶನ್ ಅಲ್ಲಿ ಏನೇನು ಆನ್ಸರ್ ಮಾಡಿದೀವಿ? ವಾಟ್ ಈಸ್ ದ ಸಮ್ ಆಫ್ ಫಸ್ಟ್ 2 ಟರ್ಮ್ಸ್? ಎಷ್ಟು ವ್ಯಾಲ್ಯೂ ಕಂಡುಹಿಡಿದಿದ್ದೀರಾ? ಕಂಡುಹಿಡಿದಿದ್ದೀರಾ? Yes sir. ಅದಕ್ಕೆ ಅಂಡರ್ಲೈನ್ ಮಾಡ್ಕೊಳ್ರಿ. ಅದು ಫಸ್ಟ್ ಕ್ವಶನ್ ಗೆ ವಾಟ್ ಈಸ್ ದ ಸಮ್ ಆಫ್ ಫಸ್ಟ್ 2 ಟರ್ಮ್ಸ್? S2 ಇದೆಯಲ್ಲ, S2 is equal to 4 ಅಂತ ಇದೆಯಲ್ಲ, ಅಟ್ ಈಸ್ ದಿ ಆನ್ಸರ್ ಫಾರ್ ಫಸ್ಟ್ ಕ್ವಶನ್. ವಾಟ್ ಈಸ್ ದ ಸೆಕೆಂಡ್ ಟರ್ಮ್? A2 ಇದೆಯಲ್ಲ, A2 is equal to 1 ಅಂತ ಇದೆಯಲ್ಲ. ನೆಕ್ಸ್ಟ್ similarly find the third term. Already you find the value of A3, that is -1. You can make it. ಅಲ್ಲಿಗೆ ಇನ್ನೊಂದು ಏನಿದೆ ಈಗ 10th ಟರ್ಮ್ ಅಂಡ್ 10th term. ಬರ್ರಿ ನೋಡ್ರಿ. ಈಗ 10th ಟರ್ಮ್ ಕಂಡಿಡೋಣ, 8th ಟರ್ಮ್ ಬರೆಯೋಣ. ಈಗ ಸೊ ವಾಟ್ ಈಸ್ A? 3. What is D? 1 minus 3. D is -2. ಈಗ ಯಾವ ಟರ್ಮ್ ಅನ್ನ ಕಂಡುಹಿಡಿಯಬೇಕು? 10. 10th term. Write down the 10th term. A10 is equal to A plus 9D. A10 is equal to what is A? 3 plus 9 into -2. A10 3 minus 18. A10 it is -15. -15. What is the 10th term? -15.
ಸೊ ಈಗ ನಾವು ಇನ್ನೊಂದು ಕೇಳಿದಾನೆ, nth ಟರ್ಮ್ ಕೇಳಿದಾನೆ, ಹೌದಲ್ವಾ? ಸಿಮಿಲರ್ಲಿ ಫೈಂಡ್ ದಿ ಥರ್ಡ್, 10th and nth ಟರ್ಮ್ ಅಂತ ಹೇಳಿದಾನೆ. nth ಟರ್ಮ್ ಕಂಡುಹಿಡಿಯಕ್ಕೆ ಯು ಕ್ಯಾನ್ ಯೂಸ್ ದ ಫಾರ್ಮುಲಾ an is equal to a plus n minus 1 into d. ಇಲ್ಲಿ n ವ್ಯಾಲ್ಯೂ ಇರಲ್ಲ. ವಾಟ್ ಇಸ್ a? 3 plus n minus 1 into d is minus 2 an 3 plus plus into minus 2n plus 2. ಯಾಕೆ ಹೇಳ್ರಿ ಮೈನಸ್ ಇಂಟು ಮೈನಸ್ ಪ್ಲಸ್ 2? ಯಾರು ಕನ್ಫ್ಯೂಸ್ ಇದ್ರೆ ಕೇಳ್ಬಿಡ್ರಿ. ಈ ಮೈನಸ್ 2 ಇಂದ ಮಲ್ಟಿಪ್ಲೈ ಮಾಡ್ತೀನಿ. minus 2 into n minus 2n minus into minus plus 2. ಸೊ an ಇಲ್ಲಿ ನೋಡ್ರಿ ಇವೆರಡು 3 plus 2 minus 2n. ಸೊ an 5 minus 2n. It is the nth term. ಹೇಳವಾ ಸರ್ ಆ nth ಟರ್ಮಿಗೆ ನಾವೀಗ n ವ್ಯಾಲ್ಯೂ ಹಾಕೊಂಡ್ರೆ ಅವಾಗ್ಲೇ ಸಿಕ್ಕಿರೋ ಆನ್ಸರ್ ಎಲ್ಲ ಸರ್ ಸಿಗುತ್ತೆ. that is sum of terms. ಅಲ್ಲ ಸರ್ a1 3 ಬಂದಿದೆಯಲ್ಲ, ಅದೇ ತರ ಇಲ್ಲಿ n ಗೆ 1 ವ್ಯಾಲ್ಯೂ ಹಾಕಿದ್ರೆ ಆನ್ಸರ್ 3 ನೇ ಬರ್ಬೇಕು. ಆ ತರ ಮಾಡ್ಬೇಕಲ್ಲ ಸರ್ ವೆರಿಫಿಕೇಶನ್. ಬೇಡ ಹರ್ಷಿತಾ. ಈಗ ಬೇಕಾದ್ರೆ ಇಲ್ಲಿ n ಗೆ 1 ಹಾಕು, n ಗೆ 1 ಹಾಕು. 5 minus 2 ಎಷ್ಟು ಬರುತ್ತೆ? 3 ಬರುತ್ತೆ ಅಲ್ಲಿ ನೋಡು. n ಗೆ 2 ಹಾಕು. 5 minus 4 1. n ಗೆ 3 ಹಾಕು. 6 minus 5 minus 6 minus 1. ಸೊ ಕ್ಲಿಯರಾ? ಏನಾದ್ರು ಡೌಟ್ಸ್ ಇದ್ರೆ ಕೇಳ್ರಿ. ಮಾನ್ಯ ಒಮ್ಮೆಲೆ ಸರ್ ನಾನು ಯಾಕೆ ಗೊತ್ತಿಲ್ಲ, ಅವ್ರು ವಂಶಿ ಬೇರೆ ಸುಮ್ನೆ ತಂದ್ ನನ್ನ ತಗಲಾಕ ಬಿಟ್ಟು ಆರಾಮ್ ಅವಳು ನೋಡ್ರಿ ವಂಶಿ ಮನೆಗೂ ಮಕ್ಕಂಡಾಳ ಸರ್. ಆ ಸಾಮಾನ್ಯ ವಂಶಿ ಹಿಂಗ ಅದ್ ಸಿಕ್ಬಿಟ್ರೆ ಏನ್ ಮಾಡ್ತೀರಿ ಈಗ? ಹೊಡಿಯಂಗಿಲ್ಲ ಬೈಯಂಗಿಲ್ಲ ಅಂತ ಪರಿಸ್ಥಿತಿ ಆಗ್ಬಿಟ್ಟದ. ಈಗ ಬಾಯಲ್ಲಿ ಉಗ್ಗಿ ಇದೆ, ತುಪ್ಪ ಇದೆ. ಉಗಿದ್ರೆ ತುಪ್ಪ ವೇಸ್ಟ್ ಆಗತ್ತೆ, ನುಂಗಿದ್ರೆ ಗಂಟ್ಲು ನೋವು ಆಗತ್ತೆ. ಹಂಗ ಆ ಪರಿಸ್ಥಿತಿ ಇದೀನಿ ಸರ್ ನಾನೀಗ. ಬಾಳ ಬಾರಿ ಕಷ್ಟ ಆಗ್ಬಿಡ್ತು ಮಾನ್ಯ. ನೀನಾಗತ್ತಿ ಸಹಿಸ್ಕೊಂತೀಯ, ಬೇರೆ ಯಾರಾದ್ರೂ ಆಗ್ತಿರ್ಲಿಲ್ಲ. ಕಣ್ಣೆ ತೆಗಿತಿಲ್ಲ ಸರ್. ಯಾರು? ದೃಷ್ಟಿ. ಯಾರು? ದೃಷ್ಟಿ ಸರ್. ದೃಷ್ಟಿ ಮಕ್ಕಳಕ್ಕೆ ಸರ್ ಅಮ್ಮ ಕಡೆಗೆ ಹೋದ ತಕ್ಷಣ ಮಕ್ಕಳಕ್ಕೆ ಸರ್ ಅವಾಗ್ಲಿಂದ ನೋಡ್ತಿದ್ದಿ, ಸುಮ್ ತೂಗೊಡಿಸ್ತಿದಾರ ಆ ಕಡೆಯಿಂದ ಈ ಕಡೆ. ನಿದ್ದೆ ಮಾಡೋ ಅಭ್ಯಾಸ ಇರ್ತದಂತೆ. ಇಲ್ಲ ಸರ್. ಅದಿತಾ ಕೆಲವ್ರಿಗೆ ಈ ಬಸ್ನಾಗ ಹೋದ ತಕ್ಷಣ ನೋಡಿದೆ, ಕೆಲವ್ರು ಅದಕ್ಕೆ ಅಂದ ತಕ್ಷಣ ಹಂಗಲ್ಲ ನಮ್ಮ ಮೇಲೆ ಬಿದ್ದ್ಬಿಡ್ತಾರೆ ಹಿಂಗೆ. ನಾವ್ ಮತ್ತೆ ಹಿಂಗೆ ಎತ್ತಿಡ್ಬೇಕು. ಪಾಪ ಅವಳ್ದು ಅಭ್ಯಾಸ ಮಾಡ್ಸಿದಾರ ಅವ್ರಮ್ಮ. ನಿದ್ದೆ ಮಾಡೋದು. ಸೊ ಓಕೆ ಬರ್ರಿ, ಈಗ ನಾನೀಗ ಫಸ್ಟ್ ಕ್ವಶನ್ ಏನಪ್ಪಾ, ಸಮ್ ಆಫ್ 2 ಟರ್ಮ್ಸ್ ಅಂದ್ರೆ ಎಷ್ಟು ಕಂಡಿಡಿದೆ. ವಾಟ್ ಇಸ್ ದ ಸೆಕೆಂಡ್ ಟರ್ಮ್? a2 ಕಂಡಿಡಿದೆ. ವಾಟ್ ಇಸ್ ದ ಥರ್ಡ್ ಟರ್ಮ್? a3 ಕಂಡಿಡಿದೆ. ಈಗ ಒಂದು ಪ್ರಶ್ನೆ ಏನು, ಫೈಂಡ್ ದಿ 10th ಟರ್ಮ್ ಅಂಡ್ nth ಟರ್ಮ್ ಆಫ್ AP, ನಾಟ್ SN. nth ಟರ್ಮ್ ಆಫ್ AP. ಸೊ AP ಬರ್ಕೊಳ್ಳಿ. ಸೊ ವಾಟ್ ಈಸ್ a, ವಾಟ್ ಈಸ್ d, -2 ಬಂತು. 10th ಟರ್ಮ್ ಬರಿಬೇಕು. a10 is equal to a plus 9d. a10 3 plus 9 into -2. a10 is equal to 3 minus 18. a10 is minus 15. ಸೊ ಈಗ ಇನ್ನೊಂದೇ ಒಂದು ಕ್ವಶನ್, ಲಾಸ್ಟ್ ಕ್ವಶನ್ ಕೇಳಿದ್ದೇನೆ. ವಾಟ್ ಇಸ್ ದ nth ಟರ್ಮ್ ಆಫ್ AP? nth ಟರ್ಮ್ ಫಾರ್ಮುಲಾ ಏನಿದೆ ಬರೀರಿ. ಸಬ್ಸ್ಟಿಟ್ಯೂಟ್ ದ ವ್ಯಾಲ್ಯೂಸ್ ಆಫ್ a and d. ನಾಟ್ n is not given. nth ಟರ್ಮ್ ಅಂದ್ರೆ n ವ್ಯಾಲ್ಯೂ n. ಸೊ 3 plus n minus 1 into -2. -2 into n minus 2. minus into minus plus 3 plus 2 minus 2n 5 minus 2n. ಇವೆಲ್ಲ ಪ್ರಾಬ್ಲಮ್ಸ್ ನಮಗೆ ಬೇಡ ಸರ್. ಸಿಂಪಲ್ ಇರೋ ಪ್ರಾಬ್ಲಮ್ಸ್ ಮಾಡ್ಸಿ ಅಂದ್ರೆ ಅಷ್ಟೇ ಮಾಡಿಸಿ ಬಾರಿ ಒಳ್ಳೆ ಅನ್ಸ್ಕೊಂಡ್ಬಿಡ್ತೀನಿ. ಏನ್ ಮಾಡೋಣ ಹೇಳ್ರಿ ಈಗ? ಸರ್ ಬೇಕು ಸೃಷ್ಟಿ. ಮಾಡ್ತೀವಿ ಈಗ ನಾನು ಹೇಳೋದ್ ಕೇಳೋ, ಮಾಡ್ಸಕ್ ಸಮಸ್ಯೆ ಇಲ್ಲ. ಈ ಕೆಲವೊಬ್ರು ವರ್ಕ್ ಅದು ಇದು ಜಾಸ್ತಿ ಆಗ್ಬಿಟ್ರೆ, ಈಗ ಕೆಲವೊಂದ್ ಸ್ಕೂಲಲ್ಲಿ ಏನ್ ಮಾಡ್ತಾರೆ ಅಂದ್ರೆ 2-3 ಪ್ರಾಬ್ಲಮ್ಸ್ ಮಾಡಿಸ್ಬಿಟ್ಟು ನಿಮ್ಗೆ ಮಾಡ್ಕೊಳಕ್ ಕೊಟ್ಬಿಡ್ತಾರಲ್ಲ, ಅವಾಗ ನಮ್ಮ ಮಾಸ್ಟರ್ ಬಾರಿ ಈಸಿ ಪ್ರಾಬ್ಲಮ್ಸ್ ಅಷ್ಟೇ ಮಾಡಿಸ್ಬಿಟ್ಟಿರ್ತಾರೆ. ಅವಾಗ ನಿಮ್ ಮಾಸ್ಟರ್ ಬಾರಿ ಒಳ್ಳೆ ಕಂಡ್ಬಿಡ್ತಾರೆ. ಈಗ ಇಷ್ಟು ಮಾಡ್ಸಕ್ ಹೋಗ್ಬಿಟ್ರೆ
ಇದೇನಪ್ಪಾ ಇದು S2 ಕಂಡಿಡಿದ್ರು, A1 ಕಂಡಿಡಿದ್ರು, A2 ಕಂಡಿಡಿದ್ರು, ಇದು ಯಾಕೆ ಬೇಕಿತ್ತು ನಮಗೆ? ನಮ್ಮ ಮೇಷ್ಟ್ರು ಮಾಡಿದ್ರೆ ಸಾಕಂತ ಅಂದ್ರೆ ಐ ವಿಲ್ ಲೆಫ್ಟ್ ಆಲ್ ದ ಪ್ರಾಬ್ಲಮ್ಸ್, ವೆರಿ ಈಸಿ ಅಷ್ಟೇ ಮಾಡಿಸ್ತೀನಿ. ಮಾಡ್ಲಾ? ಪ್ರಾರ್ಥನಾ ಈಗ ಏನ್ ಮಾಡೋಣ ಹೇಳಿ? ಈಗ ಸರ್ ಮಾಡ್ತೀರಿ ಸರ್. ಅಲ್ಲಿಗೆ ನೀವ್ ಮಾಡಿಸ್ರಿ ಅಂದ್ರೆ ಮಾಡಿಸ್ತೀನಿ. ನಿಮಗೆ ಬೋರ್ ಬರುತ್ತೆ, ಅದ್ ನನ್ಗೆ ಅರ್ಥ ಆಗಲ್ಲ ಅನ್ನೋದಾದ್ರೆ ಸುಮ್ನೆ ಸರ್ ಅಷ್ಟು ದೊಡ್ಡ ಪ್ರಾಬ್ಲಮ್ಸ್ ಎಲ್ಲ ನಾವು ಕಲಿಯಲ್ಲ ಅಂದ್ರೆ ಆ ಟೈಮ್ ಅನ್ನ ಬೇರೆ ಚಾಪ್ಟರ್ ಮಾಡಕ್ ಉಪಯೋಗಿಸ್ಕೊಳ್ಳೋಣ. ಸೃಷ್ಟಿ ಯಾಕೆ ಹಂಗ್ ಕ್ವಾಚೆ ಕೂತ್ಕೊಂಡು ಹಿಂಗೆ? ಇಲ್ಲಿ ಮೊಬೈಲ್ ಹಿಂಗ ಆಗಿತ್ತಲ್ಲ ಸರ್ ಸೊಟ್ಟ ಕುಂತಾಳೆ. ಗೊತ್ತಾಗಲ್ಲ ಸರ್ ಅವಾಗ ಒಂದ್ಸತಿ ಹಂಗೆ ಆಗಿತ್ತು ಸರ್, ಒಂದೊಂದ್ಸತಿ ಹಂಗ ಆಗ್ತದೆ. ನೀನ್ ಹಂಗೆ ಪಾಪ ಅದೇನ್ ಮಾಡ ಮೊಬೈಲ್ ಹಂಗ ನೀನ್ ಹೆಂಗಿದ್ದ ಮೊಬೈಲೇ ಮಾಡಿರ್ತೀಯ. ಸರ್ ಹಂಗೇನಿಲ್ಲ. ಮಾಡ್ತಾನ ಬೇಡ? ಅರ್ಚಿ ನೋಡಿ ಬರ್ಕಂತದಾಳೆ ಅಲ್ಲಿ ಫಸ್ಟ್ ಆಗ್ಬೇಕು ಅಕ್ಕಿಗೆ. ಸರ್ ಹೋಗಿರಿ ಸರ್. ಏನ್ ಮಾಡ್ತೀವಿ ಉಗಿದ್ರೆ ನನ್ ಕಂಪ್ಯೂಟರ್ ಇದ್ರ ಡೆಸ್ಕ್ಟಾಪ್ ಅಲ್ಲಿ ಬೀಳ್ತದೆ ಅಂತ ಉಗಿತಾ ಇಲ್ಲ, ಇಲ್ಲಾಂದ್ರೆ ಇದ್ರ ಸಿಕ್ಕಿದ್ರೆ ಉಗಿದ್ಬಿಟ್ಟಿದ್ದೆ ನಾನು. ಲೈವ್ ಸಿಕ್ಕಿದ್ರೆ ಉಗಿದೇ ಬಿಡ್ತಿದ್ದೆ ವಂಶಿ. ಸರ್ ಮೂರಟ್ಟು ಬರ್ಕತ್ತಾನೆ ಇರ್ತಾಳೆ ಸರ್, ಅದ್ ಪಾಠ ಯಾವಾಗ ಕಳ್ತಾಳ ಗೊತ್ತಿಲ್ಲ. ಅದೇ ಸರ್. ಏ ವಂಶಿ ಅಲ್ಲ ಅವರು ನೀವ್ ಪಾಠ ಮಾಡೋದ್ ಕೇಳೋದ್ ಬಿಟ್ಟು ನನ್ ಯಾಕೆ ನೋಡ್ತಾರೆ ಸರ್? ಆದ್ರೂ ಒಂದು ಕ್ಯೂರಿಯಾಸಿಟಿ ಇರ್ತತೆ. ಈಗ ನಮ್ಮನೆ ವಿಚಾರಕ್ಕಿಂತ ಪಕ್ಕದ ಮನೆ ವಿಚಾರ ಬಾರಿ ಇಂಪಾರ್ಟೆಂಟ್. ನಮ್ಮ ಮನೆಯಲ್ಲಿ ಒಳ್ಳೆ ಬೇಳೆ ತಂದು ಸಾರು ಮಾಡಿದ್ರು ಪಕ್ಕದ ಮನೆಯಲ್ಲಿ ಅವರೇ ಬೇಳೆ ಸಾರು ಮಾಡಿದ್ರು ಬಾರಿ ಚೆನ್ನಾಗಿದೆ ಅಂತೀರಂತೆ ನೀವು. ಅದು ಪಾಲಿಸಿ ಮ್ಯಾಟ್ರು, ಸಾರ್ವತ್ರಿಕ ಬರ್ತಿರ್ತಾಳೆ ಸರ್ ಸ್ಕ್ರೀನ್ ಮೇಲೆ, ಅದಕ್ಕೆ ಹೇಳಿದ್ದು. ಯೂನಿವರ್ಸಲ್ ಟ್ರೂತ್ ಅದು. ಸೃಷ್ಟಿ ಇದು ತಡಿ ಈಗ ಇದು ಬರ್ಗ ಸೃಷ್ಟಿ ನಿನ್ ನಂಬರ್ ಎಲ್ಲರಿಗೂ ಹೇಳು, ಯಾಕಂದ್ರೆ ಎಲ್ಲರೂ ಹೇಳು. ಸರ್ ನಮ್ಮ ಅಪ್ಪಾಜಿ ನಂಬರ್ ಅಷ್ಟೇ ಬರೋದು, ನನಗೆ ಈ ನಂಬರ್ ಬರಲ್ಲ. ಬಸಕ್ಕ ನೀನ್ ಮತ್ತೆ ಯಾವ್ದಕ್ಕೆ ಇಟ್ಕೊಂಡಿದೀಯಾ? ನಿಮ್ಮ ಅಪ್ಪಾಜಿ ಹೇಳ, ನಿಮ್ಮ ಅಪ್ಪಾಜಿ ಹೇಳ. ಸರ್ ನಮ್ಮ ಅಪ್ಪಾಜಿ ಮಾಡಿದ್ರೆ ಎತ್ತಲ್ಲ ಸರ್, ನಂದೇ ನಂಬರ್ ಹೇಳ್ಬೇಕು. ಮತ್ತೆ ಹೇಳ್ ಮತ್ತೆ ನಿಮ್ಮಮ್ಮ ಕರೆಯಲ್ಲಿ ಹುಡುಕ್ತೀನಿ. ಹರ್ಷಿತಾ ಹೇಳ ನಿನ್ ನಂಬರ್. ಹರ್ಷಿತಾ ಹೇಳ ನಿನ್ ನಂಬರ್. ಯಾಕೆ ಗೊತ್ತಾ, ಎಲ್ಲರೂ ಫ್ರೆಂಡ್ಸ್ ಇದ್ದೀರಿ. ಈಗ ನೀವು ಬರೀ ಇದು ಪಾಠಕ್ಕಷ್ಟೇ ಸೀಮಿತ ಆಗ್ಬಾರ್ದು. ಈ ಒಂದು ಬಾಂಡಿಂಗ್ ಇದೆಯಲ್ಲ ಲೈಫ್ ಲಾಂಗ್ ಇರ್ಬೇಕು. ಸರ್ ಸಿಕ್ಕು ಸರ್. ಹೇಳವ ಸರ್ 77. ಬರ್ಕಳಿ ಎಲ್ಲ. ಭಾವನಾ ಲಾಲ್ ಬಸಕ್ಕ ಸುಮ್ನೆ ಹೇಳಿಸ್ತಿದ್ದೀನಿ ಅನ್ಕೊಂಡಿದೀಯಾ? ಸೃಷ್ಟಿ PS ಬರ್ಕಳ್ರಿ. 77 95 28 60 28. ದಿದ್ಗೆ ಹೇಳ ನಿಂದ ಜಗದೀಶ. ಜಗದೀಶ ಬರ್ಕಳಿ. ನಾನೀಗ ನಾಳೆಯಿಂದ ಯಾರ ಕ್ಲಾಸ್ ಜಾಯ್ನ್ ಆಗಿಲ್ಲ ಅಂದ್ರೆ ಇಂಥವ್ರಿಗೆ ಫೋನ್ ಮಾಡ್ರಿ ಅಂದ್ರೆ ನೀವೇ ಮಾಡ್ಬೇಕು, ನಾನ್ ಮಾಡಲ್ಲ. ಬಟ್ ಅದಕ್ಕೆ ಇದೆಲ್ಲ ಮಾಡ್ತಾರ, ಸುಮ್ನೆ ಮಾಡ್ತಿಲ್ಲ ನಾನು. ಹೇಳ 98 45 71 9623 9623. ಜಗದೀಶ. ಸಮನ್ವಯ ಸರ್ 99 722 ಕೇಳಿಲ್ಲ. 99 ಹೇಳವ ಸಮನ್ವಯ. 722 141 29. ಸಂತೆಬೆನ್ನೂರ್ ಅಂತ ಹಾಕಿ ಸಮನ್ವಿ ಸಂತೆಬೆನ್ನೂರ್. ಸೃಷ್ಟಿ ಹೆಬ್ಳಿಗೆರೆ, ಹರ್ಷಿತಾ ಕಂದವಾಡಿ, ಜಗದೀಶ ಮಾದಿಹಳ್ಳಿ. ಯಾವ್ರಂತಾನು ಗೊತ್ತಿರ್ಬೇಕು, ಬೇಸಿಕ್ ಇನ್ಫಾರ್ಮೇಶನ್. ಸಿಂಚನ ಕದ್ಲಿಗೆರೆ. ಹೇಳವ 7676 ಏನು 7676 7676 ಹೇಳ್ತಲ್ಲ. 7676 37 47 69. 7 ಇದಾವಲ್ಲ ಸರ್ ಬರೀ. ಲಕ್ಕಿ ನಂಬರ್ ಅದು. ರಚನಾ ವಂದನ ಅಂತ ಬರ್ಕೊಳ್ರಿ. ರಚನಾ ವಂದನ ಬೂದಿಯಾಳ್.
ಹೇಳುವ 9611 ಹಾ 9611 ಹಾ 717 9611 277 ಏಯ್ ಜೋರಾಗಿ ಹೇಳತ್ತ 2717 17 07 ಸರ್ ಇದು ತುಂಬಾ ಇಂಪಾರ್ಟೆಂಟ್ ನಂಬರ್. ಯಾಕೆ ಯಾರು ಹೇಳಿದ್ದು? ಭಾವನಾ? ಸಮನ್ವಿತ ಸರ್. ಇಲ್ಲ ಸರ್. ನೆಕ್ಸ್ಟ್ ಹರ್ಷಿತಾ ಕದ್ಲಿಗೆರೆ ಹೇಳವ. ಏಯ್ ಮೈಕ್ ಆನ್ ಮಾಡ್ಕ ಹರ್ಷಿತಾ. ಲಾಲ್ ಬಸಕ್ಕ. ಏನ್ ಮಾಡ್ಲಿ? ಏ ಜೋರಾಗಿ ಹೇಳವ ಹರ್ಷಿತಾ. 63 ಹಾ 62 60 9394 9394 Yes sir. ಓಕೆ. ರಕ್ಷಿತಾ 73 ಹಾ 73 73 38 ಹಾ 38 ಜೋರಾಗಿ ಹೇಳ್ರವ, ನಾನು ಮಾತಾಡಲ್ಲ ಜೋರಾಗೆ. 38 ಹಾ 31 7810 7810 ರಕ್ಷಿತಾ ವದಿಗೆರೆ. ಹಾ ಭಾವನಾ ನಿಟ್ಟೂರ್ ಸರ್ ಹೊದಿಗೆರೆ ವದಿಗೆರೆ ಹೇಳವ ಭಾವನಾ ಬೇಗ. 99 ಹಾ. ಹೇಳವ ಭಾವನಾ. ಏಯ್ ಯಾರ್ ನಗದಲ್ಲಿ? ಕೇಳಿಸಿಲ್ಲ ನಿಮ್ಗೆ? ರಚನಾ ಮ್ಯೂಟ್ ಮಾಡ್ಕ. ಬೇರೆ ಎಲ್ಲ ಮ್ಯೂಟ್ ಮಾಡ್ಕೊಳ್ರಿ. ಹೇಳ 99 ಭಾವನಾ. ಏಯ್ ಅಲ್ಲವ ನಿಮ್ಗೆ ಏನು ಫಸ್ಟ್ ಇಂದ ಹೇಳು ಭಾವನಾ. 99 ಹಾ 80 ಹಾ 288 ಹಾ 380 380 288 380. ಹಾ ಸರ್. ಮಾನ್ಯ 93 ನೀನು 4 ನಂಬರ್ ಹೇಳ್ಬಿಡವ. 9380 93 ಹಾ 22 ಹಾ 12 ಏ 12 ಕರೆಕ್ಟಾಗಿ ಹೇಳು. ಏಯ್ ಎಂಟ್ ನಂಬರ್ ಹೇಳಿದ್ಯಲ್ಲ ಲಾಲ್ ಬಸಕ್ಕ. ಸರ್ 9380 ಹಾ 44 ಹಾ 22 ಹಾ 12 12 ಓಕೆ. ವಂಶಿ ಮಾನ್ಯ ಸಂಧ್ಯಾ ಬಿಂದರ್ ಅಂತ ಹಾಕೊಳ್ರಿ. ವಂಶಿ 81 81 05 05 03 03 04 04 07 ಸರ್ ಬರೀ ಜೀರೋನೇ ಇದಾವಲ್ಲ ಸರ್. ಅವಳು ಆಯ್ತು. ಪ್ರಾರ್ಥನಾ 63 ಹಾ 63 ಹಾ ಹಾ 62 ಹಾ 85 ಹಾ 36 ಹಾ 63. 63. ನಾನು ಇದನ್ನ ಚಂದಕ್ಕೆ ಬರ್ತಿಲ್ಲ. ನಾಳೆಯಿಂದ ಯಾರು ಜಾಯ್ನ್ ಆಗಿಲ್ಲ ಅಂದ್ರೆ ಹರ್ಷಿತಾ ಪ್ರಾರ್ಥನೆಗೆ ಫೋನ್ ಮಾಡೋ ಅಂದ್ರೆ ಫೋನ್ ಮಾಡ್ಬೇಕು ನೀನು. ನಾ ಸುಮ್ನೆ ಟೈಮ್ ಕೂತ್ಕೊಂಡು 10 ನಿಮಿಷ ವೇಸ್ಟ್ ಮಾಡಿ ಸುಮ್ನೆ ನಿಂತ್ಕೊಂಡು ಬರ್ತಿಲ್ಲ. ಯಾರು ಜಾಯ್ನ್ ಆಗಿಲ್ಲ ನೋಡ್ಕೊಂತಿರ್ಬೇಕು ನೀವು. ಪಟ್ ಅಂತ ಯಾಕೆ ಜಾಯ್ನ್ ಆಗಿಲ್ಲ ಅಂತ ನೀವು ಫೋನ್ ಮಾಡಕ್. ಯಾಕಂದ್ರೆ 10 ನಿಮಿಷ ಟೈಮ್ ವೇಸ್ಟ್ ಆಗುತ್ತೆ. ನಾನು 10 ಜನಕ್ಕೆ ಮಾಡೋದಕ್ಕೂ ನೀವು ಒಬ್ಬೊಬ್ರಿಗೆ ಮಾಡ್ಬಿಟ್ರೆ ಜಾಯ್ನ್ ಆಗ್ಬಿಡ್ತಾರ. ಓಕೆ ಬಾಯ್. ಸರ್ ಹರ್ಷಿತಿಂದ ಹೇಳಿಲ್ಲ ಸರ್. ಹರ್ಷಿತ್ ಹೇಳಿಲ್ಲಕ್ಕೆ
ನೋ ಸರ್. ಕನ್ನಡಿ ಲಾಲು ಅಷ್ಟೇ ಕನ್ನಡಿ ನೋಡ್ಕೊಳ್ರಿ. 77 ಹಾ 955 944 955. 955 Yes, sir. ಕರೆಕ್ಟ್ ಆಗಿ ಹೇಳಿ ನೀನು. ಮತ್ತೆ ಎಷ್ಟು ಮಾಡಿ ಹೇಳಿ, ನಾನು ಬಾರ್ ಓದ್ಬಿಡ್ತೀನಿ. ಇಲ್ಲ ಸರ್ 77 955 ಹಾ 132 13207. 77 955 13207. ಓಕೆ, ಸೊ ವಿಲ್ ಮೀಟ್ ಆನ್ ಟುಮಾರೋ. ಆಯ್ತಾ? ವರ್ಕ್ ಮಾಡಿ ಹಾಕಿ. ಜಗದೀಶ ಹೋಮ್ವರ್ಕ್ ಬಂದಿಲ್ಲ ನಿನ್ನೆದು ಯಾರು ಹೋಮ್ವರ್ಕ್ ಹಾಕಿಲ್ಲ? ಸರ್ ಅದು ವಾಟ್ಸ್ಆಪ್ ಒಂದ್ ಸ್ವಲ್ಪ ಇಷ್ಟ ಆಗಿತ್ತೆ ಸರ್, ನಂದು ಸೆಂಡ್ ಆಗಿಲ್ಲ. ಯಾರ್ದು? ಅಷ್ಟಿತಾ ಹಾಕೋ ಗೊತ್ತಲ್ಲ. ಓಕೆ ಬಾಯ್. ಬಾಯ್ ಸರ್.